ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಮಸ್ಕಾರ, ಜಿ ಸಂವಾದಕ್ಕೆ ಸ್ವಾಗತ. SIR ಪ್ರಕ್ರಿಯೆ ರಾಜ್ಯದಲ್ಲಿ ನಡೀತಾ ಇದೆ. ಎರಡು ರೀತಿಯ SIR ಪ್ರಕ್ರಿಯೆಗಳು ಅಟ್ ಎ ಟೈಮ್ ಆಗ್ತಾ ಇದೆ, ವಿಚ್ ಇಸ್ ಪ್ರಿಪ್ಲ್ಯಾಂಡ್ ಅನ್ನುವಂಥ ಅನುಮಾನ ಕೂಡ ಖಂಡಿತವಾಗ್ಲೂ ಉದ್ಭವ ಆಗುತ್ತೆ. ಯಾಕೆ ಅನ್ನೋದನ್ನು ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ನೋಡಿ, ಕೇಂದ್ರ ಚುನಾವಣಾ ಆಯೋಗ ದೇಶದಾದ್ಯಂತ SIR ಪ್ರಕ್ರಿಯೆಗಳನ್ನು ಮಾಡಿದೆ. ಹಲವು ರಾಜ್ಯಗಳಾಗಿದೆ, ಕರ್ನಾಟಕದಲ್ಲೂ ಕೂಡ ಅದು ಚಾಲ್ತಿಯಲ್ಲಿರುವಂಥದ್ದು. ಈ SIR ಪ್ರಕ್ರಿಯೆ ಯಾಕಾಗುತ್ತೆ ಅಂತ ನೋಡ್ತಾ ಹೋಗೋದಾದರೆ, ಭಾಳ ಮುಖ್ಯವಾಗಿ ಒಬ್ಬ ವ್ಯಕ್ತಿ ಎರಡೆರಡು ವೋಟರ್ ಐಡಿಯನ್ನು ಹೊಂದು ಎರಡು ಕ್ಷೇತ್ರಗಳಲ್ಲಿ ಓಟನ್ನು ಹಾಕುವಂಥದ್ದು ಇರ್ಬೋದು, ಭಾರತದಲ್ಲಿ ವಲಸೆಯನ್ನು ಹೊಂದಿರುವಂತಹ ಅಕ್ರಮವಾಸಿಗಳಿರ್ಬೋದು. ಈ ರೀತಿ ಹಲವಾರು ಕಾರಣಗಳಿಗೆ SIR ಪ್ರಕ್ರಿಯೆ ಅನ್ನೋದು ಆಗಲೇಬೇಕು. ಒಂದು ವೋಟರ್ ಐಡಿಯನ್ನು ಇಟ್ಕೊಂಡು ಆಧಾರ್ ಕಾರ್ಡ್ ಆಗುತ್ತೆ. ವೋಟರ್ ಐಡಿ ಆಧಾರ್ ಕಾರ್ಡ್ ಇದ್ದಾಗ ನೀವಲ್ಲಿ ಗುರುತಿನ ಚೀಟಿ, BPL ಕಾರ್ಡನ್ನು ಹೊಂದಬಹುದು, ಅಂತ್ಯೋದಯ ಕಾರ್ಡ್ ಇರ್ಬೋದು. ಹೀಗೆ ಹಲವಾರು ಯೋಜನೆಗಳಿಗೆ ಗುರುತಿನ ಚೀಟಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಈ ನಿಟ್ಟಿನಲ್ಲಿ ಪರಿಷ್ಕರಣಾ ಪ್ರಕ್ರಿಯೆ ಆಗಬೇಕಾಗಿತ್ತು. ಅದನ್ನು ಕೇಂದ್ರ ಚುನಾವಣಾ ಆಯೋಗ ಮಾಡ್ತಾ ಇದೆ. ಅಟ್ ದ ಸೇಮ್ ಟೈಮ್ ರಾಜ್ಯಕ್ಕೆ ಬರೋಣ. ರಾಜ್ಯದಲ್ಲೂ ಒಂದು ಹಂತದ ಸರ್ವೆ ಅಥವಾ SIR ನಡೀತಾ ಇದೆ. ಯಾವ ಕಾರಣಕ್ಕೆ ನೋಡ್ತಾ ಹೋಗೋದಾದರೆ, ಕರ್ನಾಟಕದಲ್ಲಿ ಆಡಳಿತವನ್ನು ನಡೆಸ್ತಾ ಇರುವಂತಹ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟಿದೆ. ಅವಶ್ಯಕತೆ ಇದ್ದವರು, ಅನಿವಾರ್ಯತೆ ಇದ್ದವರು, ಅವಶ್ಯಕತೆ ಇಲ್ಲದವರು ಕೂಡ ಯೋಜನೆಯ ವ್ಯಾಪ್ತಿಯೊಳಗೆ ಬಂದ್ಬಿಟ್ಟಿದ್ದಾರೆ. ಹಾಗಾಗಿ ಅತಿ ಹೆಚ್ಚು ಹಣವನ್ನು ಇಲ್ಲಿ ವಿನಿಯೋಗಿಸಲಾಗ್ತಾ ಇದೆ. ಇಲ್ಲೂ ಕೂಡ ಸ್ಕ್ರೂಟಿನಿ ಆಗಬೇಕು, ಅಂದರೆ ಪರಿಷ್ಕರಣಾ ಪ್ರಕ್ರಿಯೆ ಆಗಬೇಕು. ಹಾಗಾಗಿ ಗೃಹಜ್ಯೋತಿ ಯೋಜನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಅಧಿಕಾರಿಗಳು ಮನೆ ಮನೆಗೆ ತೆರಳಿ ಸರ್ವೆಯನ್ನು ಮಾಡ್ತಿದ್ದಾರೆ. ಅಲ್ಲೊಂದಷ್ಟು ಪ್ರಶ್ನೆಗಳನ್ನು ಕೇಳ್ತಾರೆ, ಅದಕ್ಕೆ ಉತ್ತರ ಕೊಡಬೇಕು. ರೈಟ್. ಈ ಯಾವುದೇ ಸರ್ವೆ ಆದರೂ ಕೂಡ ಸಿಬ್ಬಂದಿ ಎಲ್ಲಿಗೆ ಹೋಗಬೇಕು? ಮನೆಗೆ ಹೋಗಬೇಕು. ಅಲ್ಲಿರುವಂತಹ ಮನೆಯ ವಾರಸ್ದಾರ ಹತ್ರ ಇನ್ಪುಟ್ಸ್ ಅಂತ ಹೋಗಬೇಕು. ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಬೇಕು. ಯಾವುದೋ ಸಮುದಾಯ ಭವನದಲ್ಲ, ಯಾವುದೋ ಛತ್ರದಲ್ಲ, ಜನರನ್ನು ಗುಂಪು ಸೇರಿಸಿ ಮಾಡುವಂಥದ್ದಲ್ಲ. ಅಂತಹದ್ದಾಗ್ತಾ ಇದೆ ಕರ್ನಾಟಕದಲ್ಲಿ. ಇದ್ರ ಬಗ್ಗೆ ಡೀಟೇಲ್ ಆಗಿ ಮಾತಾಡ್ತಾ ಹೋಗೋಣ. ನಾನು ದಿವ್ಯಶ್ರೀ. ವಿಶೇಷವಾಗಿ ನಮ್ಮ ಕರ್ನಾಟಕದ ಸೋಕಾಲ್ಡ್ ರಾಜಕಾರಣಿಗಳು ಒಂದು ಸರಿಯಾದ ರೀತಿಯಲ್ಲಿ ಪ್ರಾಮಾಣಿಕವಾಗುವಂತಹ ಸರ್ವೆಗಳನ್ನು ಕೂಡ ಈ ರೀತಿ ಹಳ್ಳ ಹಿಡಿಸಿ ಆ ಸರ್ವೆಗಳ ಬಗ್ಗೆ ಡೌಟ್ ಬರೋಂಗೆ ಮಾಡಿಬಿಡ್ತಾರೆ. ನೋಡಿ, SIR ವಿಚಾರದಲ್ಲಿ ಹಾಗಾದರೆ ಸರ್ಕಾರ ಗೋಲ್ಮಾಲ್ ಮಾಡ್ತಾ ಇದೆಯಾ? ಸರ್ಕಾರದ ವಿರುದ್ಧ BJP ಹಾಗೂ JDS ಆಕ್ರೋಶವನ್ನು ಹೊರಹಾಕಿದೆ. ರಾಮನಗರದಲ್ಲಿ ಸಾಮೂಹಿಕ ಮತಪಟ್ಟಿ ಪರಿಷ್ಕರಣೆ ಸಾಮೂಹಿಕವಾಗಿ ಮಾಡುವಂಥದ್ದು. ಇದು ಮನೆಗೆ ಹೋಗದೆ ಜನ ಸೇರಿಸಿ ಪರಿಷ್ಕರಣೆ ಹೆಂಗ ಸಾಧ್ಯ? ಇದಲ್ಲ. ಕಲ್ಯಾಣ ಮಂಟಪದಲ್ಲಿ ಸಾಮೂಹಿಕವಾಗಿ ಪರಿಷ್ಕರಣಾ ಪ್ರಕ್ರಿಯೆ ನಡೀತಾ ಇದೆ. ವಿಡಿಯೋ ಬಿಡುಗಡೆ ಮಾಡಿ HD ಕುಮಾರಸ್ವಾಮಿ ಅವರು ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಅದೆಲ್ಲಿ ಸಿಗುತ್ತೆ ಏನೋ ಕುಮಾರಸ್ವಾಮಿ ಅವರಿಗೆ ಡಾಕ್ಯುಮೆಂಟ್ಸ್ ತಕ್ಷಣಕ್ಕೆ ಸಿಕ್ಕಿಬಿಡುತ್ತೆ, ಮಾಧ್ಯಮದ ಮುಂದೆ ತಂದು ಬಿಡ್ತಾರೆ. ಬಟ್ ಈಗ ಹೆಂಗಾಗ್ಬಿಟ್ಟಿದೆ ಅಂದರೆ, ನಾನು ಆಗಲೇ ಉಲ್ಲೇಖ ಮಾಡಿದೆ, ಒಂದು ಪ್ರಾಮಾಣಿಕ ಸರ್ವೆಯನ್ನು ಕೂಡ ಡೌಟ್ ಪಡುವಂತಹ ಪರಿಸ್ಥಿತಿಗೆ ಸೋಕಾಲ್ಡ್ ನಾಯಕರು ತಂದುಬಿಡ್ತಾರಲ್ಲ, ಬಹಳ ಬೇಸರದ ಸಂಗತಿ. ಬಾಂಗ್ಲಾ ವಲಸಿಗರಿಗೆ ಮತದಾನ ದಾಖಲೆ ಹಾಕಿದ್ರೆ ಸೃಷ್ಟಿ ಮಾಡಿದ್ರ ಈ ಕಲ್ಯಾಣ ಮಂಟಪದಲ್ಲಿ ಸರ್ಕಾರದ ವಿರುದ್ಧ HD ಕುಮಾರಸ್ವಾಮಿ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಬಾಂಗ್ಲಾ ಊಟ ಸಕ್ರಮಕ್ಕೆ ಕಾಂಗ್ರೆಸ್ ಹೊರಟಿದೆ ಅಂತ ಶೋಭಾ ಕರಂದ್ಲಾಜೆ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಏನು ಮಾಡೋದಕ್ಕೆ ಹೋಗಿದ್ದಾರೆ ಕರ್ನಾಟಕದಲ್ಲಿ? ಏನು ಮಾಡ್ತಾ ಇದ್ದಾರೆ ಕರ್ನಾಟಕದಲ್ಲಿ? ಬಹಳ ಮುಖ್ಯವಾಗಿ SIR ಪ್ರಕ್ರಿಯೆ ಅಂದಾಗ ಅದು ಗೃಹಜ್ಯೋತಿ ಯೋಜನೆಯಲ್ಲೇ ಆಗಿರ್ಬೋದು, ಅಥವಾ ಕೇಂದ್ರ ಚುನಾವಣಾ ಆಯೋಗ ರಾಜ್ಯ ಚುನಾವಣಾ ಆಯೋಗದ ಜೊತೆ ಸಂಯೋಗದಲ್ಲಿ ಮಾಡೋದೇ ಇರ್ಬೋದು. ಪ್ರಾಮಾಣಿಕವಾಗಬೇಕು, ಪಾರದರ್ಶಕವಾಗಬೇಕು, ಜನಸಾಮಾನ್ಯರಿಗೆ ಯಾವುದೇ ರೀತಿ ಗೊಂದಲ ಸೃಷ್ಟಿಯಾಗದ ರೀತಿಯಲ್ಲಿ ಮಾಡಬೇಕು. ಅದನ್ನು ಬಿಟ್ಬಿಟ್ಟು ಈ ಥರ ಮಾಡಿದ್ರೆ ಯಾವ SIRನ ಜನ ನಂಬ್ತಾರೆ? ಅಥವಾ SIR ನಂಬಾರ್ದು ಅನ್ನೋದಕ್ಕೆ ಇದೇನಾದರೂ ಷಡ್ಯಂತ್ರ ಮಾಡ್ತಿದ್ದಾರೆ? ಹಲವರು ಇದ್ರ ಬಗ್ಗೆ ಮಾತಾಡಿದ್ದಾರೆ, ಬನ್ನಿ ಕೇಳೋಣ. ದಿನ ರಾಮನಗರದ ಚೌಲ್ಟ್ರಿಯಲ್ಲಿ ನಡೀತಾ ಇದ್ದಂಥ ವಿಷಯಗಳನ್ನು ಹಲವಾರು ಚೌಲ್ಟ್ರಿಗಳಲ್ಲಿ ಏನಿದೆ, ಯಾಕೆ ತಾವೆಲ್ಲ ತಮ್ಮ ಮಾಧ್ಯಮದಲ್ಲಿ ಅವತ್ತೇನು ಜನತೆ ಮುಂದಿಟ್ಟಿದ್ದೀರಿ. ಈಗ ನಿಮ್ಮ ಮುಂದೆ ನಾನು ಇಟ್ಟಿರ್ತಕ್ಕಂಥದ್ದು ಯಶವಂತಪುರದ ಮಹಾನ್ ನಾಯಕರು ಭಾಳ ಚೆನ್ನಾಗಿ ಮಾತನಾಡ್ತಾರೆ. ಪಾಪ ಕಾಂಗ್ರೆಸ್ಸು JDSನ ಸಮ್ಮಿಶ್ರ ಸರ್ಕಾರ ಇದ್ದಾಗ ರಾತ್ರಿ ಕದ್ದು ಚೆನ್ನೈಗೆ ಹೋಗಿ
ನನ್ನ ಕ್ಷೇತ್ರ ಅಭಿವೃದ್ಧಿ ಆಗಬೇಕು, ಅಭಿವೃದ್ಧಿಗೋಸ್ಕರವಾಗಿ ನಾನು ಕಾಂಗ್ರೆಸ್ ಬಿಟ್ಟು BJP ಸೇರ್ತೀನಿ ಅಂತ ಹೇಳಿ BJPಗೆ ಸೇರಿ BJPನಲ್ಲಿ 3 ವರ್ಷ ಮಂತ್ರಿ ಪದವಿನೂ ಎಂಜಾಯ್ ಮಾಡಿ ನಂತರ ಕಾಂಗ್ರೆಸ್ ಸರ್ಕಾರ ಬಂದರೆ ಅಯ್ಯೋ ನನ್ನ ಕ್ಷೇತ್ರದಲ್ಲಿ ಇನ್ನೂ ಕೆಲಸಗಳಾಗಿಲ್ಲ, ಅಭಿವೃದ್ಧಿಗೋಸ್ಕರವಾಗಿ ಕಾಂಗ್ರೆಸ್ ಬೆಂಬಲ ಕೇಳಲಿಕ್ಕೆ ಹೋಗಿದ್ದೀನಿ ಅವರ ಮಂತ್ರಿಗಳ ಹತ್ರ ಅಂತ ಹೇಳ್ತಾ ಇದ್ದಂಥ ವ್ಯಕ್ತಿ ಯಾವ ಸಂದರ್ಭದಲ್ಲಿ ಯಾವ ಪಕ್ಷ ಅದೆಲ್ಲ ಅವರವರ ಹಣೆ ಬರ ಇರಲಿ. ಇವತ್ತು ಈ ಒಂದು ಪ್ರಕ್ರಿಯೆಯಲ್ಲಿ ಈ ಅಧಿಕಾರಿಗಳಿಗೆ ಅವರ ಒಂದು ಬುಕ್ಲೆಟ್ಗಳು, ಅವ್ರ ಫೋಟೋ ಇರ್ತಕ್ಕಂಥ ಬುಕ್ಲೆಟ್ಗಳಲ್ಲಿ ಅದು ಮತದಾರ ಲಿಸ್ಟ್ ಇಟ್ಕೊಂಡವರು ಏನು ಇಟ್ಕೊಂಡಿದ್ದಾರೋ ಅದೆಲ್ಲ ತನಿಖೆ ಆಗಬೇಕು. ಇವತ್ತು ಮತದಾರರನ್ನ ಇವತ್ತೇನು ಐಡೆಂಟಿಫೈ ಮಾಡ್ತಕ್ಕಂಥ ವಿಷಯದಲ್ಲಿ ಸರ್ಕಾರದ ಅಧಿಕಾರಿಗಳನ್ನು ಡೆಪ್ಯೂಟ್ ಮಾಡಿದ್ದಾರೆ. ಬಾಂಗ್ಲಾದೇಶದವರಿಗೆ ಇಷ್ಟು ದಿನ ಕೋಗಿಲು ಅಲ್ಲಿ ಸುಮಾರು 15 ಎಕರೆಯಲ್ಲಿ 100 ಸೈಟ್ಗಳನ್ನ ಮಾಡಿ ಅವರಿಗೆ ಮನೆ ಕೊಡುವಂತ ಹುನ್ನಾರ ಆಗಿತ್ತು. ಬಿಜೆಪಿಯ ದೊಡ್ಡ ಹೋರಾಟದಿಂದ ಆ ಕೋಗಿಲು ಬಾಂಗ್ಲಾದೇಶಿಯರನ್ನ ಖಾಲಿ ಮಾಡಿಸ್ತಾರೆ ಅಲ್ಲಿಂದ. ಮತ್ತೆ ಎಚ್ಚೆತ್ತುಕೊಂಡಂತ ಕಾಂಗ್ರೆಸ್ ಇವತ್ತು ಬಾಂಗ್ಲಾದೇಶದವರು ನಮ್ಮ ಅಂದಾಜಿನ ಪ್ರಕಾರ ಸುಮಾರು 20 ರಿಂದ 25 ಲಕ್ಷ ಜನ ಕರ್ನಾಟಕದಲ್ಲಿದ್ದಾರೆ. ಬೆಂಗಳೂರಲ್ಲಿದ್ದಾರೆ, ಕೊಡಗಲ್ಲಿದ್ದಾರೆ, ಚಿಕ್ಕಮಂಗ್ಳೂರಲ್ಲಿದ್ದಾರೆ, ಎಲ್ಲ ಕಾಫಿ ತೋಟಗಳಲ್ಲಿದ್ದಾರೆ, ಎಲ್ಲ ಮಾಲ್ಗಳಲ್ಲೂ ಕೂಡ ಅವರೇ ಕೆಲಸ ಮಾಡ್ತಾ ಇದ್ದಾರೆ. ಆಡಳಿತ ಪಕ್ಷದವರು BLOಗಳ ಮೇಲೆ ದಬ್ಬಾಳಿಕೆಯನ್ನ ನಡೆಸಿ ಅವರನ್ನ ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ. ನಿನ್ನೆ ಮಾನ್ಯ HD ಕುಮಾರಸ್ವಾಮಿ ಅವರು ಕೂಡ ರಾಮನಗರದಲ್ಲಿ ನಡೆದಂತ ಘಟನೆಯನ್ನ ಉಲ್ಲೇಖ ಮಾಡಿದ್ದಾರೆ. ಗುಲ್ಬರ್ಗ ಜಿಲ್ಲೆ ಇರ್ಬೋದು, ಬೀದರ್ ಜಿಲ್ಲೆ ಇರ್ಬೋದು, ರಾಜ್ಯದ ಅನೇಕ ಜಿಲ್ಲೆಗಳಲ್ಲಿ ಅಧಿಕಾರಿಗಳನ್ನ ಮಸೀದಿಗಳಲ್ಲೇ ಕೂರಿಸಿಕೊಂಡು ಅಲ್ಲಿ SIR ಅನ್ನ ಪ್ರಕ್ರಿಯೆನ ಪೂರ್ಣಗೊಳಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಇದ್ರ ಪರಿಣಾಮ ಏನು ಅಂತ ಹೇಳಿದ್ರೆ ನಮ್ಮ ಹಿಂದೂಗಳು ಅಲ್ಲಿ ಮಸೀದಿ ಒಳಗೆ ಹೋಗೋದಕ್ಕೆ ಸಾಧ್ಯ ಆಗದೇನೆ, ಆ ಚೌಲ್ಟ್ರಿ ಒಳಗೆ ಹೋಗಕ್ಕೆ ಸಾಧ್ಯ ಆಗದೇನೆ ಅವರು ದೂರ ಉಳಿತಕ್ಕಂಥ ಕೆಲಸ ಕೂಡ ಆಗ್ತಾ ಇದೆ. ಇದೆಲ್ಲ ಒಂದ್ ಕಡೆ ರಾಜ್ಯ ಸರ್ಕಾರದಿಂದ ಷಡ್ಯಂತ್ರ ನಡೀತಾ ಇದೆ. ನಾನು ನಿನ್ನೆಯ ದಿನ ರಾಮನಗರದಲ್ಲಿ 3 ವಾರ್ಡ್ಗಳಲ್ಲಿ ರಹೀಂ ನಗರ, ಯಾರಾಬ್ ನಗರ, ಮೆಹಬೂಬ್ ನಗರ ಈ 3 ವಾರ್ಡಿನ ಬೂತ್ಗಳಲ್ಲಿ ಯಾವ ರೀತಿ ಇವತ್ತು SIR ನಡಿಬೇಕಾಗಿತ್ತು ರಾಜ್ಯದಲ್ಲಿ ಅವೆಲ್ಲವನ್ನ ಉಲ್ಲಂಘನೆ ಮಾಡಿ ಗಾಳಿಗೆ ತೂರಿ ಯಾವುದೋ ಒಂದು ಮದುವೆ ಮನೆಯಲ್ಲಿ ಕೂತ್ಕೊಂಡು ಫಾರಂಗಳನ್ನ ಹಂಚಿಕೆ ಮಾಡಿದಂತದ್ದನ್ನ ನೋಡಿದ್ದೀರಿ. ದೃಶ್ಯಾವಳಿಗಳು ಮಾಧ್ಯಮದಲ್ಲಿ ನೀವು ಕೂಡ ಪ್ರಸಾರ ಮಾಡಿದ್ದೀರಿ. ಇದಕ್ಕೆ JDS ನಮ್ಮ BLA2ಗಳು ಧೈರ್ಯ ಮಾಡಿ ಅಂತ ವಾರ್ಡ್ಗಳಲ್ಲಿ ನುಗ್ಗಿ ಇವತ್ತು ಆ ವಿಡಿಯೋನ ಮಾಡ್ಕೊಂಡ್ ಬಂದಿದ್ದಾರೆ. ಜೊತೆಯಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಮಿತ್ರರು BLA2ಗಳು ಕೂಡ ಸಾಥ್ ಕೊಟ್ಟಿದ್ದಾರೆ. ಈಗ ನಾನು ಇಲ್ಲಿ ಹೇಳ್ತಕ್ಕಂಥದ್ದು ಒಬ್ಬ DC ಆದವರು ನನಗೆ 2-3 ಸಲ ಫೋನ್ ನಲ್ಲಿ ಮಾತಾಡ್ತಾರೆ. ಈ ವಿಚಾರ ನನ್ನ ಗಮನಕ್ಕೆ ಬಂದಾಗ ನಾನು DC ಅವ್ರಿಗೆ ಇದರ ವಿಡಿಯೋನ ಕಳಿಸ್ತೇನೆ. ಅವರು ನನ್ನನ್ನ ಕನ್ವಿನ್ಸ್ ಮಾಡಕ್ ಟ್ರೈ ಮಾಡ್ತಾರೆ. ಯಾವ ಕರ್ನಾಟಕದಲ್ಲಿ ಮತ್ತೆ ಅಕ್ರಮ ಮತದಾರರ ಪಟ್ಟಿಯನ್ನ ತಯಾರು ಮಾಡೋದಕ್ಕೆ ರಾಜ್ಯ ಸರ್ಕಾರ ಹೊರಟಿದೆ. ಒಂದು ಕಡೆ ರಾಜ್ಯದ ಮುಖ್ಯಮಂತ್ರಿಗಳು ಹೇಳ್ತಾರೆ ಮತದಾರರ ಪಟ್ಟಿಯಲ್ಲಿ ಎಲ್ಲರೂ ಸೇರ್ಕೋಬೇಕು, ಇಲ್ಲಾಂದ್ರೆ ಫೆಸಿಲಿಟಿ ಸಿಗಲ್ಲ. ಆಯ್ತು, ಆ ಸ್ಟೇಟ್ಮೆಂಟ್ ಅನ್ನ ನೋಡಿದ್ವಿ. ನಿನ್ನೆ ಮತ್ತೊಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. BLAಗಳನ್ನ ಕೂಡ ಹಾಕಿ ಮತದಾರರ ಪಟ್ಟಿಯನ್ನ ತಯಾರು ಮಾಡೋದು ಸರಿಯಲ್ಲ, ಅಕ್ರಮ. ಯಾರು ಕೂಡ ಹಾಕಿದ್ದಾರೆ? ನೀವೇ ಕೂಡ ಹಾಕಿದ್ದೀರಿ. BLOಗಳನ್ನ ಕೂಡಿ ಹಾಕಿದವರು ಯಾರು? ಇದು ಈ ರಾಜ್ಯದ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಮಾಡ್ತಾ ಇದೆ. HDK ವರ್ಸಸ್ DKS ಅಂತದ್ದು ಯಾವುದೇ ಇಲ್ಲ. ಮಾನದಂಡಗಳಿವೆ, ಪ್ರಕ್ರಿಯೆಗಳಿವೆ. ಪ್ರಕ್ರಿಯೆ ಪ್ರಕಾರ ನಡಿಬೇಕು. ಅಕಸ್ಮಾತ್ ಅದ್ರದ್ದು ಏನಾದರೂ ಉಲ್ಲಂಘನೆ ಇದ್ರೆ ಕಾನೂನು ಪ್ರಕಾರ ಅವರು ಶಿಸ್ತಿನ ಕ್ರಮ ತಗೋಬೇಕಾಗ್ತದೆ. ಮನೆ ಹೋಗೋದು ಬಿಟ್ಟು ಕಮ್ಯುನಿಟಿ ಹಾಲ್ಗಳಲ್ಲಿ ಮಾಡ್ತಾ ಇದ್ದಾರೆ ಅಥವಾ ಬೇರೆ ಎಲ್ಲಾನ ಮಾಡ್ತಾ ಇದ್ದಾರೆ ಅಂದ್ರೆ ದೇ ವಿಲ್ ಟೇಕ್ ಆಕ್ಷನ್. ಬಟ್ ಬಹಳ ಪ್ರಮುಖವಾದಂಥ ವಿಚಾರ ಏನು, ನಾವು ಕೇಳಿರುವಂತ 12 ಪ್ರಶ್ನೆ ಯಾವ ನಾಗರಿಕನಿಗೂ ಕೂಡ ಅವರ ಮತದಾನದ ಹಕ್ಕನ್ನ ಕಸ್ಕೊಳ್ಳುವ ಹಕ್ಕು ಯಾರಿಗೂ ಇಲ್ಲ.
ವಾಟ್ ಎವರ್ ಇಸ್ ಇಟ್ ಹ್ಯಾಸ್ ಟು ಹ್ಯಾಪನ್ ಆಸ್ ಕಾನ್ಸ್ಟಿಟ್ಯೂಷನ್ ಅಂತ ಅಷ್ಟೇ ನಾವು ಹೇಳ್ತೇವೆ. ಸರಿ, SIR ಅಲ್ಲಿ ಕುಮಾರಸ್ವಾಮಿ ಅವರು ಏನ್ ಹೇಳ್ತಿದ್ರು, ಇದು CM ಅವರ ಪ್ರೇರೇಪಣೆಯಿಂದನೇ ಈ ತರ ಆಗ್ತಿದೆ, ಮನೆ ಮನೆಗೆ ಹೋಗ್ಬೇಕು, ಅದ್ರ ಮನೆ ಮನೆಗೆ ಹೋಗ್ತಿಲ್ಲ, ಚೌಟ್ರಿಯಲ್ಲಿ ಆಗ್ತಿದೆ. ನೋಡಿ, ಯಾವ್ದೋ ಒಂದು ಈಗ CM ಅವರು ಪ್ರತಿ ಬೂತ್ ನೋಡಕ್ ಆಗತ್ತೇನ್ರಿ? 50-60 ಸಾವಿರ ಬೂತ್ ಇರ್ತದೆ. ಯಾರು ಅಲ್ಲಿ ಲೋಕಲ್ ಲೀಡರ್ಸ್ ಹಿಂಗ್ ಮಾಡಿದ್ರೆ ಬಹುಶಃ ಬೇಗ ಆಗ್ಬಹುದು ಅಂತ ಹೇಳಿರ್ಬೋದು. ಆಗ್ತಿರುವಂತಹ ಕೇಂದ್ರ ಚುನಾವಣಾ ಆಯೋಗದ ಆದೇಶದಂತೆ ಆಗ್ತಿರುವಂತಹ SIR ಪ್ರಕ್ರಿಯೆ ಇದು. ನೋಡಿ, ನಾನು ಆಗಲೇ ಉಲ್ಲೇಖ ಮಾಡ್ತಾ ಇದ್ದೆ, ಕೇಂದ್ರ ಚುನಾವಣಾ ಆಯೋಗದಂತೆ ರಾಜ್ಯಗಳಲ್ಲಿ SIR ಒಂದು ಕಡೆ ಆಗ್ತಾ ಇದೆ. ಗೃಹ ಜ್ಯೋತಿ ಸಲುವಾಗಿ ಇವರೇನೋ ಸರ್ವೆ ಮಾಡ್ತಾ ಇದ್ದಾರೆ, ಯಾರು ಯಾವಾಗ ಮನೆಗೆ ಬಂದು ಯಾವ ಡಾಕ್ಯುಮೆಂಟ್ ಕೊಡ್ತಾರಪ್ಪ ಅನ್ನುವಂಥ ಕನ್ಫ್ಯೂಷನ್ ಜನ ಇರಬೇಕಾದ್ರೆ ಅದನ್ನೂ ಪಾರದರ್ಶಕವಾಗಿ ಮಾಡಲ್ಲ, ಅದನ್ನೂ ಪ್ರಾಮಾಣಿಕವಾಗಿ ಮಾಡಲ್ಲ ಅಂದರೆ ಏನು ಮಾಡಬೇಕು? ಕರ್ನಾಟಕ ರಾಜ್ಯ ಎತ್ತ ಕಡೆ ಸಾಗ್ತಾ ಇದೆ? ಯಾವ ಆಡಳಿತ ಇದು? ಈ ರೀತಿ ಬಹಳಷ್ಟು ಪ್ರಶ್ನೆಗಳಿದ್ದಾವೆ. ಒಂದು ಪಕ್ಷ ಅದು ಅಕ್ರಮ ಆಗಿತ್ತು ಅನ್ನೋದಾದರೆ, ಸಾಬೀತಾಗಿತ್ತು ಅಂದರೆ ಒಳಗೆ ಹಾಕಿ. ನೀವು ಗೃಹ ಇಲಾಖೆಯ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀರಿ ಪ್ರಿಯಾಂಕ್ ಖರ್ಗೆ ಅವರು. ಬಹಳ ಮುಖ್ಯವಾಗಿ ಕೇವಲ ನಿಮ್ಮ ಮಾತುಗಳು ಭಾಷಣಕ್ಕೆ ಸೀಮಿತವಾಗದೆ ಕಾರ್ಯರೂಪಕ್ಕೂ ಇರಬೇಕು. ಜನಗಳನ್ನು ಒಂದು ಕಡೆ ತುಂಬ್ಕೊಂಡು ಮಾಡೋದಾದರೆ, ಅದನ್ನು ಸರ್ವೆ ಅಂತ ಕರೆಯೋದಾದರೆ, ಅಥವಾ ಅದನ್ನು SIR ಅಂತ ಕರೆಯೋದಾದರೆ, SIRಗೊಂದು ಬೆಲೆ ಇದೆಯಾ, ಗೌರವ ಇದೆಯಾ? ಅದು ಯಾಕೆ ಆಗೋದು? ಅದೊಂದು ಸ್ಟ್ಯಾಟಿಸ್ಟಿಕ್ಸ್, ಅದು ಅಂಕಿಅಂಶ, ಅದ್ರ ಬಗ್ಗೆ ಅರಿವೇ ಇಲ್ವಾ? ಹಾಗಾದರೆ ಪಕ್ಷಾತೀತವಾಗಿ ನೋಡಿ, SIR ಪ್ರಕ್ರಿಯೆ ಆಗಬೇಕಾದ್ರೆ ಈ ವೋಟರ್ಸು ನಮ್ಮ ಕಡೆಯವರು ಅಂಥೇಳಿ ಪಕ್ಷಾತೀತವಾಗಿ ಅಲ್ಲಿ ಎಲ್ಲ ಪಕ್ಷದ ಎಲ್ಲ ಪಕ್ಷದ ಒಬ್ಬರು ಗುರುತಿಗೆ ಅಂತ ಒಬ್ಬ ವ್ಯಕ್ತಿನಲ್ಲಿ ನಿಯೋಜನೆ ಮಾಡಿರ್ತಾರೆ. ಆದರೆ ಅಲ್ಲಿರುವಂಥವ್ರು ತಮ್ಮ ವೋಟ್ ಬ್ಯಾಂಕನ್ನು ಭದ್ರಾ ಮಾಡ್ಕೊಳ್ಳೋಕ್ಕೆ ಯಾವುದೋ ಸಮುದಾಯ ಭವನಕ್ಕೆ ಹೋಗಿ, ಕರ್ನಾಟಕ ಕಲ್ಯಾಣ ಮಂಟಪಕ್ಕೆ ಹೋಗ್ಬಿಟ್ಟು ಈ ರೀತಿ ಜನಗಳನ್ನು ಸೇರಿಸಿ ಮಾಡ್ತಾರೆ ಅನ್ನೋದಾದರೆ ಅದು ಬಹಳ ಅಪಾಯಕಾರಿ. ಅದ್ರ ಬಗ್ಗೆ ಡೀಟೇಲಾಗಿ ಮಾತಾಡೋಣ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ. ಕಾಂಗ್ರೆಸ್ ವಕ್ತಾರರಾಗಿ ಭಾಳ ಮುಖ್ಯವಾಗಿ ಕುಮಾರ್ ಅವರಿದ್ದಾರೆ, ಏನು ಹೇಳ್ತಾರೆ ಅನ್ನುವಂಥ ಕುತೂಹಲ ನನಗೆ ಖಂಡಿತವಾಗ್ಲೂ ಇದ್ದೇ ಇದೆ. ಇನ್ನು BJP ವಕ್ತಾರರು ಕಾಂತಿ ಶೆಟ್ಟಿ ಅವರಿದ್ದಾರೆ, ನಮಸ್ಕಾರ. ಇನ್ನು JDS ವಕ್ತಾರರು ರಿಷಿಕ್ ವಿವನ್ಗೌಡ ಇದ್ದಾರೆ, ನಮಸ್ಕಾರ. ರಿಷಿಕ್ ಅವರೇ, ನಿಮ್ಮಿಂದನೇ ಆರಂಭ ಮಾಡಬೇಕು. ಯಾಕಂತ ಹೇಳಿದ್ರೆ ನಿಖಿಲ್ ಅವರು ಮಾತಾಡೋದು ಅಬ್ಸರ್ವ್ ಮಾಡ್ತಾ ಇದ್ದೆ. JDSನ ಕಾರ್ಯಕರ್ತರು ಧೈರ್ಯ ಮಾಡಿ ಆ ವಿಡಿಯೋಗಳನ್ನು ತೊಗೊಬಂದಿದ್ದಾರೆ, BJPಯವರು ಸಪೋರ್ಟು ಕೂಡ ಇತ್ತು ಅಂತ ಹೇಳಿ. ರೈಟ್, SIR ಪ್ರಕ್ರಿಯೆಯನ್ನು ನಾವು ಇದೇ ವೇದಿಕೆಯಲ್ಲಿ ಹಲವು ಬಾರಿ ಎಕ್ಸ್ಪ್ಲೇನ್ ಮಾಡಿದ್ದೀವಿ. ಸಹಜವಾಗಿ ಅವರ ಮತಗಳನ್ನು, ಆ ಮತದಾರರನ್ನು ಉಳಿಸ್ಕೊಳ್ಳೋದಕ್ಕೆ ಪಕ್ಷಾತೀತವಾಗಿ ಮೂರೂ ಪಕ್ಷದ ರೆಪ್ರೆಸೆಂಟೇಟಿವ್ಸ್ ಅಲ್ಲಿರ್ತಾರೆ. ಆದರೆ ಆ ರೆಪ್ರೆಸೆಂಟೇಟಿವ್ಸು SIR ಆಗಕ್ಕೆ ಸಪೋರ್ಟ್ ಮಾಡಬೇಕೇ ಹೊರತು ಅಕ್ರಮ ವಲಸಿಗರನ್ನು ತುಂಬೋದಕ್ಕಿರಬಾರ್ದು. ಬಟ್ ಅದೇ ಆಗ್ತಿದೆ ಅನ್ನುವಂಥ ಗಂಭೀರ ಆರೋಪ ಮಾಡಿದ್ದೀರಿ ನೀವು. ಏನು ಡಾಕ್ಯುಮೆಂಟ್ ಸಿಕ್ತು, ಏನು ಸಾಕ್ಷಿ ಸಿಕ್ತು, ಏನೇನಾಗ್ತಾ ಇದೆ? ಮೇಡಮ್ ನೋಡಿ, SIR ಪ್ರಕ್ರಿಯೆ ಆರಂಭ ಆದಾಗ್ಲಿಂದನೂ ಕಾಂಗ್ರೆಸ್ ಅವ್ರು ಹೇಳ್ಕೊಂಬರ್ತಾ ಇರೋದೇನು ಅಂತ ಹೇಳಿದ್ರೆ, ಮತದಾನದ ರೈಟ್ಸ್ ಕಳ್ಕೊಂಬಿಡ್ತಾರೆ ಅಂತ ಹೇಳ್ಕೊಂಬರ್ತಾಯಿದ್ರು. ಸೊ ಇಲ್ಲಿ ಏನಾಗ್ತಿದೆ ಅಂತಂದರೆ, ಯಾರಿಗೆ ಮತದಾನದ ರೈಟ್ಸ್ ಕಳ್ಕೊಳ್ತಾರೋ ಅನ್ನೋದಕ್ಕಿಂತ ಜಾಸ್ತಿ ಮತದಾರ ಅಲ್ದಿರೋರನ್ನ ತಗೊಬಂದು ಮತದಾರರಾಗಿ ಮಾಡಿ ಅವ್ರಿಗೆ ಹೊಸ್ದಾಗಿ ರೈಟ್ಸ್ ಕೊಡಿಸ್ತಾ ಇರೋವಂಥದ್ದು ಈಗ SIR ಪ್ರಕ್ರಿಯೆಯಲ್ಲಿ ನಾವು ಗಮನಿಸ್ತಾ ಇದ್ದೀವಿ. ತಮಗೆ ಈ 2-3 ದಿವಸದಲ್ಲೇ ರಾಮನಗರದಲ್ಲಿ ಒಂದು ಇನ್ಸಿಡೆಂಟು, ಕುಣಿಗಲಲ್ಲಿ ಒಂದು ಇನ್ಸಿಡೆಂಟು, ನಮ್ಮ JDS ಕಾರ್ಯಕರ್ತರು BLA1 BLA2ಗಳು ಹಾಗೂ ನಮ್ಮ ಮಿತ್ರ ಪಕ್ಷವಾಗಿರುವಂತಹ BJP ಸ್ನೇಹಿತರು ಕೂಡ BLA1 and BLA2ಗಳು ಅವರ ಸಹಕಾರದಿಂದ ನಾವುಗಳು ಹೋಗಿ ನೋಡಿದ್ದು ನಮಗೆ ಆಶ್ಚರ್ಯ ಆಗಿದ್ದೇನು ಅಂತ ಹೇಳಿದ್ರೆ, ಈ SIR ಪ್ರಕ್ರಿಯೆ ಅನ್ನೋಂಥದ್ದು ಏನು ನಾವು ಪ್ರೊಸೆಸ್ ಮಾಡಬೇಕು ಅಂತ ಇದ್ದೀವಿ ಅದ್ರ ಉದ್ದೇಶ ಏನಿದೆಯಲ್ವಾ, ಆ ಉದ್ದೇಶನೇ ಕಡೆಗಣಿಸ್ಬಿಟ್ಟಿದ್ದಾರೆ. ಯಾವ ರೀತಿ ಅಂತ ಹೇಳಿದ್ರೆ, ನಿಮಗೆ SIR ಪ್ರಕ್ರಿಯೆ ಮಾಡ್ತಾ ಇರುವಂಥದ್ದು ಯಾರು ಜಿನ್ಯೂನ್ ವೋಟರ್ಸ್ ಇದ್ದಾರೆ, ಅವರು ನಿಜವಾಗ್ಲೂ ಆ ಸ್ಥಳದಲ್ಲಿ ಇದ್ದಾರಾ, ಆ ವ್ಯಕ್ತಿ ಅವರೇನಾ ಅನ್ನೋವಂಥದ್ದು ಬಹು ಮುಖ್ಯವಾಗಿರುವಂಥದ್ದು. ಅದರ ಆಫ್ಟರ್ ಥಾಟ್ ಪ್ರಾಸೆಸ್ ಅಂತ ತಗೊಂಡಾಗ ಅವರು ವಲಸಿಗರ, ನಿಜವಾಗಲೂ ಕರ್ನಾಟಕ ರಾಜ್ಯದವರ ಅಥವಾ ನಮ್ಮ ದೇಶದವರ ಅನ್ನುವಂಥದ್ದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಈಗ ಬೇರೆ ರಾಜ್ಯದವ್ರು ಇರಲಿ, ಅವ್ರು ನಮ್ಮ ದೇಶದವರೇ ಆಗ್ತಾರೆ, ಅದು ಬೇರೆ ವಿಚಾರ. ಆದರೆ ನಮ್ಮ ದೇಶದವರೇ ಅಲ್ಲ ಅಂತ ಹೇಳಿದಾಗ ಅವ್ರು ಯಾರು ಬೇಕಾದ್ರೂ ಆಗಿರ್ಬೋದು, ಟೆರರಿಸ್ಟ್ಗಳು ಬೇಕಾದ್ರೂ ಆಗಿರ್ಬೋದು. ನಾನು ಇಂಥ ಕಮ್ಯುನಿಟಿ ಅಂತ ಹೇಳೋಕ್ಕೆ ಹೋಗಲ್ಲ, ಯಾವ ಕಮ್ಯುನಿಟಿಯವ್ರು ಬೇಕಾದ್ರೂ ಆಗಿರ್ಬೋದು, ಬಟ್ ಟೆರರಿಸ್ಟ್ಗಳು ಬೇಕಾದ್ರೂ ಆಗಿರ್ಬೋದು. ಅದನ್ನು ಒಂದು ಫೈಂಡ್ ಔಟ್ ಮಾಡಬೇಕು, ಅದನ್ನು ಒಂದು ಫಿಲ್ಟರ್ ಪ್ರೊಸೆಸ್ ಮಾಡಬೇಕು ಅಂತ ಅಂದ್ಬಿಟ್ಟು ಏನು ಒಂದು ಸೆಂಟ್ರಲ್ ಗೌರ್ಮೆಂಟ್ ಒಂದು SIR ಪ್ರೊಸೆಸ್ ತಗೊಳ್ತು. ಕಾಂಗ್ರೆಸ್ ಅವ್ರು ಯಾಕೆ ಇದನ್ನು ವಿರೋಧ ಮಾಡ್ಕೊಂಬರ್ತಿದ್ರು ಅಂತಂದರೆ, ಅದಕ್ಕೆ ಉತ್ತರ ನಿನ್ನೆ 2-3 ಇನ್ಸಿಡೆಂಟ್ ನಿಮಗೆ ಅದಕ್ಕೆ ಉತ್ತರ ಕೊಡ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ, ಈಗ ವೆಸ್ಟ್ ಬೆಂಗಾಲಲ್ಲಿ ಯಾರೆಲ್ಲ ಔಟ್ಡೇಟೆಡ್ ಆದರು, ಡಿಲೀಟ್ ಆದರು, ತಮಿಳ್ನಾಡಲ್ಲೆಲ್ಲ ಯಾರು ಡಿಲೀಟ್ ಆದರು, ಕೇರಳದಲ್ಲೆಲ್ಲ ಯಾರು ಡಿಲೀಟ್ ಆದರು, ಅವರಿಗೆಲ್ಲ ಏನಾದ್ರು ಸುರಕ್ಷಿತವಾಗಿ ಕರ್ನಾಟಕ ರಾಜ್ಯದಲ್ಲಿ ಏನಾದ್ರು ಸ್ಥಾನ ಕೊಡ್ತಾ ಇದೆಯಾ ಕಾಂಗ್ರೆಸ್ ಸರ್ಕಾರ ಅನ್ನೋವಂಥದ್ದು ನಮಗೆ ಡೌಟ್ ಬರ್ತಾ ಇದೆ, ಕಳವಳಿ ಆಗ್ತಾ ಇದೆ, ಅಚ್ಚರಿ ಆಗ್ತಾ ಇದೆ, ಆಮೇಲೆ ಆತಂಕ ಕೂಡ ಆಗ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ, ಯಾರನ್ನೆಲ್ಲ ಈಗ ರಾಮನಗರದಲ್ಲಿ ಒಂದು ಚೌಟ್ರಿಯಲ್ಲಿ ಕರ್ಕೊಬಂದು ಇವ್ರನ್ನ ಕೂಡಾಕೊಂಡು ಮಾಡ್ತಾ ಇದ್ದಾರೆ, ಇವ್ರಿಗೆ ಸ್ಥಳ ಇದೆಯಾ, ವಿಳಾಸ ಇದೆಯಾ, ಇವ್ರಿಗೆ ಐಡೆಂಟಿಟಿ ಇದೆಯಾ, ಏನಿದೆ ಅನ್ನೋದೇ ನಮ್ಗೆ ಗೊತ್ತಿಲ್ವಲ್ಲ.
ಈಗ ಅಲ್ಲಿ ಮಾಡ್ತಿರೋರು ಯಾರು ಇನ್ಸ್ಟ್ರಕ್ಷನ್ಸ್ ಅಲ್ಲಿ ಮೇಲೆ ಮಾಡ್ತಾ ಇದ್ದಾರೆ? ಈಗ ನಮಗೆ ಬೇಕಾಗಿದ್ದೇನು, ಯಾವ್ದಾದ್ರು ಒಂದು ವ್ಯಕ್ತಿ ಮನೆ ಇದೆಯಾ, ಅಥವಾ ಅವ್ರು ಯಾವ್ದಾದ್ರು ಒಂದು ಬಿಲ್ಡಿಂಗಲ್ಲಿ ಇದ್ದಾರಾ, ಗುಡಿಸ್ಲಲ್ಲಿ ಇದ್ದಾರಾ, ತೋಟದ ಮನೆಯಲ್ಲಿ ಇದ್ದಾರಾ, ಅಥವಾ ಯಾವುದೋ ಒಂದು ಅವ್ರಿಗೊಂದು ಸ್ಥಳ ವಿಳಾಸ, ಅವ್ರಿಗೊಂದು ID ಕಾರ್ಡು ಅನ್ನುವಂಥದ್ದು ಬೇಕಾಗುತ್ತೆ. ಅಥವಾ ಅವರನ್ನ ಯಾರಾದರೂ ಪಕ್ಕದಲ್ಲಿರುವಂತಹ 2-3 ಜನ ಗುರುತಿಸಬೇಕಾಗುತ್ತೆ. ಈ ರೀತಿಯೆಲ್ಲ ಒಂದು ಪ್ರಾಸೆಸ್ ಆಗಬೇಕು. ಪ್ಲಸ್ ಅವರಿಗೆ ಬೇಕಾಗಿರುವಂಥ ಯಾವ್ದಾದ್ರು ID ಕಾರ್ಡ್ ಕೂಡ ಇರಬೇಕಾಗ್ತದೆ. ಆದರೆ ನಮಗಿಲ್ಲಿ ಡೌಟ್ ಬರ್ತಾ ಇರುವಂಥದ್ದು ಏನು ಅಂತ ಹೇಳಿದ್ರೆ, ತಾವು ಈಗ ತಮ್ಮ ಮಾಧ್ಯಮದಲ್ಲಿ ಏನು ತೋರಿಸ್ತಾ ಇದ್ದೀರಿ ಮೇಡಮ್, ಅದರಲ್ಲಿ ಯಾರು ಅಂತಾನೆ ಗೊತ್ತಾಗ್ತಾ ಇಲ್ಲ. ಬುಕ್ ಹಿಡ್ಕೊಂಡಿದ್ದಾರೆ, ಆ ಬುಕ್ಕಲ್ಲಿ ಇದೆಯಾ ಇಲ್ವಾ ನಮಗೆ ಗೊತ್ತಿಲ್ಲ. ಹೊಸ್ದಾಗಿ ಕ್ರಿಯೇಟ್ ಮಾಡ್ತಾ ಇದ್ದಾರಾ ನಮಗೆ ಗೊತ್ತಿಲ್ಲ. ಇವರು ನಿಜವಾಗ್ಲೂ ಐ ಆಮ್ ಸಾರಿ ಟು ಸೇ ದಿಸ್, ಅವ್ರು ಇರಬಹುದು, ನಾನು ಇಲ್ಲ ಅಂತ ಎಲ್ಲೋ ಹೇಳ್ತಾ ಇಲ್ಲ, ಬಟ್ ಕ್ವಶನ್ ಮಾರ್ಕ್ ಅಲ್ಲಿ ಕೇಳ್ತಾ ಇರುವಂಥದ್ದು, ಇವರು ನಿಜವಾಗ್ಲೂ ಕರ್ನಾಟಕ ರಾಜ್ಯದವರ ಅನ್ನೋವಂಥದ್ದು ಡೌಟ್ ಬರ್ತಾ ಇದೆ. ಈ ಎಲ್ಲ ಡೌಟ್ಗಳಿಗೂ ಕಾರಣ ಆಗ್ತಾ ಇರೋದು ಯಾಕೆ ಅಂತ ಹೇಳಿದ್ರೆ, ಈ SIR ಪ್ರಕ್ರಿಯೆ ಮಾಡಬೇಕಾದ್ರೆ ಏನು ಮಾನದಂಡಗಳಿದೆ, ಏನು ರೂಲ್ಸ್ ಇದೆ, ಅದನ್ನ ಕಾಂಗ್ರೆಸ್ ಆಡಳಿತ ಪಕ್ಷ ಕರ್ನಾಟಕದಲ್ಲಿ ಅವರ ಅಡ್ಮಿನಿಸ್ಟ್ರೇಷನ್, ಅವರ ಒಂದು ಇನ್ಸ್ಟ್ರಕ್ಷನ್ಸ್ ಮೇಲೆನೆ ಇವೆಲ್ಲ ನಡೀತಾ ಇದೆ. ಪ್ಲಸ್ ತಾವು ಗಮನಿಸಬೇಕಾಗಿರುವಂಥದ್ದು, ರಾಮನಗರದಲ್ಲಿ ಇರುವಂತಹ MLA ಯಾರು, ಇಕ್ಬಾಲ್ ಹುಸೇನ್ ಅವರು ಯಾವ ಫಾಲೋವರು ಅಥವಾ ಯಾವ ಒಂದು ಪಾರ್ಟಿಯವರು, ಯಾವ ಒಂದು ಪಕ್ಷದವರು, ಯಾರು ಇನ್ಸ್ಟ್ರಕ್ಷನ್ ಮೇಲೆ ಇದೆಲ್ಲ ಮಾಡ್ತಾ ಇದ್ದಾರೆ? ಕುಣಿಗಲ್ಲೆಲ್ಲ ಆಗ್ತಾ ಇದೆ. ಎಸ್ಪೆಷಲಿ ಅಲ್ಲಿರುವಂಥವರು ರಂಗನಾಥ್ ಅವರು ಶಾಸಕರು, ಯಾರು ಇನ್ಸ್ಟ್ರಕ್ಷನ್ಸ್ ಮೇಲೆ ಆಗ್ತಾ ಇದೆ ಇವೆಲ್ಲ? ಇದೆಲ್ಲ ನಾವು ಗಮನಿಸಿದ್ರೆ SIR ಮೇಲೆ ನಮಗೆ ಡೌಟ್ ಬರ್ತಾ ಇಲ್ಲ, SIR ಪ್ರಾಸೆಸ್ ಮೇಲೆ ನಮಗೆ ಡೌಟ್ ಇಲ್ಲ. ಏನು ಕಾಂಗ್ರೆಸ್ ಅವರು ಹೇಳ್ಕೊಂಡ್ ಬರ್ತಿದ್ರು ಇಷ್ಟು ದಿನ, ಅಲ್ಲಿರುವಂತಹ BLOಗಳ ಮೇಲೆ ಡೌಟ್ ಬರ್ತಾ ಇದೆ ನಮಗೆ, ಕಾಂಗ್ರೆಸ್ ಸರ್ಕಾರದ ಮೇಲೆ ಡೌಟ್ ಬರ್ತಾ ಇದೆ ನಮಗೆ, ಇವೆಲ್ಲ ಪ್ರಾಸೆಸ್ಗಳನ್ನ ನೋಡ್ತಾ ಇದ್ರೆ. ಪ್ರಾಮಾಣಿಕವಾಗಿ ಆಗುವಂತಹ SIR ಬಗ್ಗೆ ಕಾಂಗ್ರೆಸ್ನವ್ರಿಗೆ ಭಯ ಇದೆಯಾ? ಕಾಂಗ್ರೆಸ್ ವಕ್ತಾರರೇ, ರಾಮನಗರ ಮತ್ತು ಕುಣಿಗಲ್ 2 ಇನ್ಸಿಡೆಂಟ್ ಆಯಿತು. ಅಲ್ಲಿ ಶಾಸಕರು ರಂಗನಾಥ್ ಅವರು, ಇಕ್ಬಾಲ್ ಹುಸೇನ್ ಅವರು ತನ್ನ ವ್ಯಾಪ್ತಿಯಲ್ಲಿ ಈ ರೀತಿ ಸಮುದಾಯ ಭವನದಲ್ಲಿ ಯಾವುದೋ ಕಲ್ಯಾಣ ಮಂಟಪದಲ್ಲಿ ಆಗುತ್ತೆ ಅನ್ನೋದಾದರೆ ವಿಚ್ ಇಸ್ ನಾಟ್ ಅಕ್ಸೆಪ್ಟಬಲ್. ಸರ್ವೆ SIR ಪ್ರಕ್ರಿಯೆಗಳಾಗೋದು ಮನೆಗೆ ತೆರಳಿ ಯಾಕೆ ಹಿಂಗೆ ಸೇರಿದ್ದಾರೆ? ಏನು ಕ್ರಮ ತಗೋತೀವಿ ಮೇಡಮ್? ಕುಂಬಳಕಾಯಿ ಕಳ್ಳ ಅಂದರೆ ಎಗಲ್ಮುಟ್ಟು ನೋಡಿಕೊಂಡ್ರು ಅನ್ನೋ ಥರ ಇದು JDS ಅವರು ವರ್ತನೆ, ಅವರು ಜೋರು ಮಾಡಿ ಮಾತಾಡಿದ್ದು ನೋಡಿದ್ರೆ, ಅವ್ರು ನಿಖಿಲ್ ಕುಮಾರಸ್ವಾಮಿ ಅವ್ರ ಫ್ಯಾಮಿಲಿ ಎಲ್ಲ ಸೋಲ್ಸ್ಬಿಟ್ರಲ್ಲ. ದ್ವೇಷಕಾರದನ್ನು ಬಿಡಿ. ಫಸ್ಟು SIR ಮಾಡ್ತಿರೋದು ಕರ್ನಾಟಕ ಸರ್ಕಾರ ಅಲ್ಲ, ಕೇಂದ್ರ ಸರ್ಕಾರ, ಚುನಾವಣಾ ಆಯೋಗ. ನಿಮ್ಗೇನಾದ್ರು ಅದ್ರ ಬಗ್ಗೆ ಪೂರ್ಣ ಪ್ರಮಾಣದ ನಿಮ್ಮ ನಾಯಕರು ವಿಷಯ ತಿಳಿಸ್ಕೊಟ್ಟಿಲ್ಲ ಅಂತಂದರೆ ತಿಳ್ಕೊಳ್ಳಿ ಹೋಗಿ. ಬೇರೆ ಒಂದು ನಿಮಿಷ ಮೇಡಮ್. ಕೇಂದ್ರ ಸರ್ಕಾರ 19 ರಾಜ್ಯಗಳಲ್ಲಿ 3 ಎಂಥದ್ದು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ SIR ನಡೆಸ್ತಾ ಇರೋದು. ಇದಲ್ಲದೆ ಕೂಡ ಈ ಹಿಂದೆ ಬೇರೆ ರಾಜ್ಯಗಳಲ್ಲಿ ಚುನಾವಣೆ ನಡೆಯೋ ಮುಂಚೆ ನಡೆಸಿದ್ದಾವೆ. ಅಲ್ಲೆಲ್ಲ ಬೇರೆ ಸರ್ಕಾರಗಳಿದ್ದಾಗ ಅಲ್ಲಿ ಸರ್ಕಾರಗಳಿಲ್ಲದೆ ಇರೋ, ಅಲ್ಲಿ ನಡೀದೇ ಇರೋ ವ್ಯವಹಾರ ಇಲ್ಲಿ ನಡೆದು ಬಿಡ್ತಾ. ಇವ್ರನ್ನ ಸೋಲಿಗೆ ಕಾರಣಕರ್ತರು ಯಾರು ಅಂತ ಜಾತ್ಯತೀತ ಅನ್ನೋದನ್ನು ತೆಗೆದಾಕ್ಬಿಟ್ಟು ಜನತಾ ಡ್ಯಾಡಿ ಸನ್ ಪಾರ್ಟಿ ಅಂತ ಹೆಸರಿಟ್ಕೊಳ್ಳಿ, ಸೆಕ್ಯುಲರ್ ಅನ್ನೋದನ್ನ ಕಿತ್ತಾಕ್ಲಿ ಫಸ್ಟ್ ಅವರು. ಈಗ ಜಾತ್ಯತೀತ ಹೋಗಿ ಜಾತಿಗೆ ಬಂದ್ಬಿಟ್ಟಿದ್ದಾರೆ, ಧರ್ಮಕ್ಕೆ ಬಂದ್ಬಿಟ್ಟಿದ್ದಾರೆ. ಮತ್ತು ಮಾತನಾಡುವಾಗ ಸ್ವಲ್ಪ ಜೋಪಾನವಾಗಿ ಮಾತನಾಡಬೇಕು. ಅಧಿಕಾರಿಗಳು ಈ ಥರ ತಪ್ಪು ಮಾಡಿದರೆ ಚುನಾವಣಾ ಆಯೋಗ ಏನು ಕಡಲೆ ಬೆಲ್ಲ ತಿನ್ಕೊಂಡು ಕೂತಿದ್ದಾರಾ? ಅವರು ಹೊಣೆಗಾರಿಕೆ ಅಲ್ವಾ ಅದು? ಆಯಿತು, ಹಂಗಾಗಿದ್ರೆ ಅವರೆಲ್ಲ ಮೊದಲೆಲ್ಲ ರೋಹಿಂಗ್ಯಾಗಳನ್ನ ಹಿಡ್ಕೊಂಡು ಕೂತಿದ್ರು ಇವರಿಬ್ಬರು. ಇವಾಗ ಅದೆಂಥದ್ದು ಬಾಂಗ್ಲಾದೇಶಿಗರು ಅಂತ ಹೇಳ್ತಿದ್ದಾರೆ. ಕೇಂದ್ರದ ಗೃಹ ಸಚಿವರೇನು ತಿಂತಾ ಇದ್ದಾರಾ 12 ವರ್ಷದಿಂದ? ಆಯ್ತಪ್ಪ, ಅದನ್ನು ಮೀರಿ ಶೇಖ್ ಹಸೀನಾ ಅವ್ರನ್ನ ಯಾಕಪ್ಪ ಬಾಂಗ್ಲಾದೇಶದ ವಿರೋಧಿಗಳು ನೀವು? ಒಂದ್ ನಿಮಿಷ ಕೇಳೋದು ನಾನು, ಒಂದ್ ನಿಮಿಷ ಮೇಡಮ್. ಶೇಖ್ ಹಸೀನಾ ಅವ್ರನ್ನ ಇಲ್ಲಿ ಕೂರಿಸ್ಕೊಂಡು ಬಾಂಗ್ಲಾದೇಶಿಗರ ಬಗ್ಗೆ ಮೇಡಮ್ ಒಂದು ನಿಮಿಷ ನಾನು ಹೇಳಿದೆ ಅದು ಕುತ್ರ ಮೇಡಮ್. ಹಂಗಿದ್ರೆ SIR ಶಾಸಕರ ಮಾಡ್ತಾ ಇರೋದು ನಾನು ಕೇಳ್ತಾ ಇದ್ದೇನೆ. ಇವಾಗ JDS ಅವ್ರು ಹೇಳಿದ್ರಲ್ಲ, ಶಾಸಕರ ಮಾಡ್ತಾ ಇರೋದು SIR ನ, ಚುನಾವಣಾ ಆಯೋಗ ಮಾಡ್ತಾ ಇರೋದು. ಶಾಸಕರನ್ನ ಸರ್ಕಾರ ಕೇಳಿದ್ರೆ, ರಾಜ್ಯ ಸರ್ಕಾರ ಕೇಳಿದ್ರೆ ಏನ್ ಉಪಯೋಗ? ಈಗ ನಿಮಗೆ ಬೇಕಾಗಿರೋ ಸವಲತ್ತುಗಳು ಚುನಾವಣಾ ಆಯೋಗಕ್ಕೆ ಮೇಡಮ್, ಚುನಾವಣಾ ಆಯೋಗಕ್ಕೆ ಅವ್ರು ಕೇಳಿದ ಸವಲತ್ತುಗಳನ್ನ ಕೊಡೋದು ಅಷ್ಟೇ ರಾಜ್ಯ ಸರ್ಕಾರದ ಜವಾಬ್ದಾರಿ. SIR ನಡೆಸೋದು ಅವರು. ನಮ್ಮ ಮೇಲೆ ಗುಬ್ಬೆ ಕೂರಿಸ್ತೀರಿ, ತಾವು ತಿಂದ್ಬಿಟ್ಟು ತಮ್ಮ
ಕಳ್ಳ ಕೆಲಸಗಳನ್ನೆಲ್ಲ ನಮ್ಮ ಸರ್ಕಾರದ ಮೇಲೆ ಹಾಕಿ ತೋರಿಸ್ತೀರಿ. ಈ ಎಲ್ಲ ಕಳ್ಳ ಕೆಲಸಗಳು ಬಿಜೆಪಿಯವರು JDS ಅವರು ಮಾಡೋದು ದೇಶದ ತುಂಬಾ. ಒಂದ್ ನಿಮಿಷ, ರಾಮನಗರ ಶಾಸಕರು ಎಲ್ಲರೂ SIR ಮಾಡಕ್ಕಾಗತ್ತಾ ಸರ್? ಒಂದ್ ನಿಮಿಷ ಅರ್ಥ ಮಾಡ್ಕೊಳ್ಳಿ ಸರ್, ಒಂದು ಅರ್ಥ ಮಾಡ್ಕೊಳ್ಳಿ. ಮಾತೆತ್ತಿದ್ರೆ ಪಾಕಿಸ್ತಾನ ಮುಸಲ್ಮಾನ, ಹಿಜಾಬು ಹಲಾಲ್, ಪಾಕಿಸ್ತಾನ ಮುಸಲ್ಮಾನ, ಪಾಕಿಸ್ತಾನ ಇದು ಬಿಟ್ಟು ಏನ್ರಿ ಗೊತ್ತಿದೆ ಇವರಿಬ್ಬರು? ಇವರ ಯೋಗ್ಯತೆಗೆ ಎಲ್ಲ ಇಡೀ ದೇಶದಲ್ಲಿ ಇರೋ ಜನ ಒಂದು ಅನ್ನೋದು ಅವ್ರ ಬಾಯಲ್ಲಿ ಬರೋದೇ ಇಲ್ಲ ಸರ್. ಇದು ಜಿ ಕನ್ನಡ ಸರ್, ಒಂದ್ ನಿಮಿಷ ನಮ್ಗೆ ಹೇಳಕ್ ಬರ್ತಾರೆ. ಹೇಳಿ, ಜಿ ಕನ್ನಡ ನ್ಯೂಸ್ ಸ್ಟುಡಿಯೋ ಇದು. ಮೇಡಮ್ ದಾಟಬೇಕಾದ್ರೆ ಈಗ ಶಾಸಕರು ಮಾಡ್ತಾರೆ ಗೊತ್ತಿದೆ, ಶಾಸಕರು ಮಾಡೋದು SIR ನ. ನೀವು ಕೇಳ್ತಿರೋದು ಅದೇ ತಾನೆ, ಶಾಸಕರು ಮಾಡ್ತಾರೆ SIR ನ. ಹೇಳಿ, ಅದೇ ಇನ್ನೊಂದ್ಸರಿ ಹೇಳ್ಬಿಡಿ ಮೇಡಮ್. ಇದು ಜಿ ಕನ್ನಡ ನ್ಯೂಸ್. ಹೇಳಿ ಮೇಡಮ್, ಹೇಳಿ ಮೇಡಮ್. ಕುಮಾರ್ ಅವರೇ, ದಾಟ್ತಾ ಇದ್ರಿ, ಹೌದು, ಬಿದ್ದು ಬಿಟ್ರಿ. ಇದು ಜಿ ಕನ್ನಡ ನ್ಯೂಸ್ ಸ್ಟುಡಿಯೋ, ನಾನು ಎತ್ತಕ್ಕಾಗಲ್ಲ. ನೀವು ಕಾಂಗ್ರೆಸ್ ವಕ್ತಾರು, ಕಾಂಗ್ರೆಸ್ನವ್ರು ಬರ್ಲಿ ಅಂತ ವೇಟ್ ಮಾಡ್ಲಾ ನಾನು? ಖಂಡಿತ ನೋಡಿ, ಹೊಣೆಗಾರಿಕೆನ ನೀವು ಯಾವ್ದೋ ಉದಾಹರಣೆ ಕೊಟ್ಟು ಹೇಳೋದಿದೆಯಲ್ಲ, ಇದು ತಪ್ಪು. ಹೊಣೆಗಾರಿಕೆ ಇರೋದು ಚುನಾವಣಾ ಆಯೋಗ. ಪ್ರಾಮಾಣಿಕವಾಗಿ ಆಗಬೇಕು ಅಂತ ಹೇಳಿ ನಾವು ಪ್ರಾಮಾಣಿಕವಾಗಿ ಆಗಬೇಕು ಅಂತ ಹೇಳಿ ನಿಂತ್ಕೋಬೇಕಲ್ಲಿ. ಕೇಳಿ ಇಲ್ಲಿ, ನಾನು ಅನುದಾನಕ್ಕೂ ಹೋರಾಡ್ತಾರೆ ನಮ್ಮ ಮನೆ ಎಲ್ಲದಕ್ಕೂ ಇದೆ. ಚುನಾವಣಾ ಆಯೋಗದ SIR ನ ಪ್ರಾಮಾಣಿಕವಾಗಿ ನಮ್ಮ ಮುಖ್ಯಮಂತ್ರಿಗಳು ತಮ್ಮ ಮನೆಯ ಮುಖಾಂತರ ಎಲ್ಲರಿಗೂ ಸಂದೇಶ ಕೊಟ್ಟಿದ್ದಾರೆ. ಎಲ್ಲರೂ SIR ಅಲ್ಲಿ ಭಾಗಿಯಾಗಿ ಅಲ್ಲಿ ಲೋಪ ಮಾಡಿದ್ರೆ ಕೊಡ್ರಿ, ನಿಮ್ದೇ ಇದೆಯಲ್ಲ. ED IT ಅವು ಇವನ್ನೆಲ್ಲ ಬಳಸ್ಕೊಂಡು ಏನೇನೆಲ್ಲ ಮಾಡ್ಕೊಳಕ್ಕಾಗುತ್ತೆ, ಇದಕ್ಕೆ ಮಾಡಕ್ಕಾಗಲ್ವಾ? ಚುನಾವಣಾ ಆಯೋಗ ಯಾರ ಕೈಯಲ್ಲಿದೆ? ನಮ್ಮ ಕೈಯಲ್ಲ. ನಂದು ಪ್ರಶ್ನೆ ಇಲ್ಲ, ನೀವು ನಮ್ಮ ಕೈಯಲ್ಲ ಚುನಾವಣಾ ಆಯೋಗಕ್ಕೆ ಇರೋದು. ಇರೋದೆಲ್ಲ ಇವ್ರ ಕೈಯಲ್ಲಿ ಕೂತಿದ್ರಲ್ಲ, ಡ್ರಾ ಮಾಡ್ತಾರಲ್ಲ ಇಡೀ ದೇಶದ ತುಂಬಾ. ನಾ ಕಾಯಂಗೆ ನಾ ಕಾಣೋದಂಗೆ ಅಂತ ಚುನಾವಣಾ ಆಯೋಗಕ್ಕೆ ಅಧಿಕಾರ ಎಲ್ಲ ಕೊಟ್ಬಿಟ್ಟು ಅವ್ರ ಮೇಲೆ ಏನು ಕೇಸ್ ಹಾಕಂಗಿಲ್ಲ ಅಂತ ಹೇಳ್ಬಿಟ್ಟು ಏನ್ ಡ್ರಾ ಮಾಡ್ತಾರೆ. ಕೇಂದ್ರ ಚುನಾವಣಾ ಆಯೋಗ ಬಿಜೆಪಿ ಕಂಟ್ರೋಲ್, ರಾಜ್ಯ ಚುನಾವಣಾ ಆಯೋಗ ಕಾಂಗ್ರೆಸ್ ಕಂಟ್ರೋಲ್. ಇಲ್ಲ, ಅದೆಲ್ಲ ಬಿಜೆಪಿ ಕೈಲೇ ಇರೋದು. ಎಲ್ಲ ಬಿಜೆಪಿ ಕೈಲೇ, ಬಿಜೆಪಿ ಅವರೇ ಮಾಡ್ತಿರೋದು. ಅದನ್ನು ಬಿಜೆಪಿ ಅವರೇ ಮಾಡ್ತಿರೋದು, ನಾವಲ್ಲ. ಅಧಿಕಾರಿಗಳು ಯಾರು? ಈಗ ಚುನಾವಣಾ ಆಯೋಗ ಕ್ರಮ ತೆಗೆದುಕೊಳ್ಳೋದು ಯಾರ ಮೇಲೆ? ಮೇಡಮ್ SIR ಅವ್ರಿಗೆ ನಗು ಇರ್ಬೋದು, JDS ಅವ್ರಿಗೆ ಎಲ್ಲ ಹೊರಟಾಗಿದೆ. ಅವ್ರ ಫ್ಯಾಮಿಲಿ ಎಲ್ಲ ಗೋವಿಂದ ಮಾಡ್ಬಿಟ್ರು, 4% ರಿಸರ್ವೇಶನ್ ಕೊಟ್ರು, ಹಂಗೂ ಇವ್ರ ಕೈಲಿ ಉಳಿಸ್ಕೊಳಕ್ಕಾಗಿಲ್ಲ. ಹಂಗಾಗಿ ಡ್ರಾ ಮಾಡ್ತಿದ್ದಾರೆ JDS ಅವರು. SIR ಕರ್ನಾಟಕದ ಜನತೆ ಇವರಿಬ್ಬರು ಮೋಸನ ಅರ್ಥ ಮಾಡ್ಕೊಳ್ಳಿ. SIR ನಡೆಸೋದು ರಾಜ್ಯ ಸರ್ಕಾರ ಅಲ್ಲ, ಕೇಂದ್ರ ಸರ್ಕಾರ. ನಮ್ಮ ಹೊಣೆಗಾರಿಕೆ ರಾಜ್ಯ ಸರ್ಕಾರದ್ದೇನಿದ್ರು ಅವ್ರು ಕೇಳಿದ್ರು ಸವಲತ್ತುಗಳನ್ನ ವಹಿಸೋದು. ಅವ್ರು ಯಾರು ಲೋಪಯೋಗಿಸಿದ್ರೆ ಚುನಾವಣಾ ಆಯೋಗ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳಿ, ಇಲ್ಲ ನಮ್ಗೆ ಹೇಳಿ. ಅದನ್ನು ಬಿಟ್ಟು ತಮ್ಮ ಲೋಪನ ನಮ್ಮ ಮೇಲೆ ಹೊಡ್ಸೋದ್ ಬೇಡ. ನೀವು ಪ್ರಾಮಾಣಿಕವಾಗಿದ್ದೀರಿ ಹೇಳಿ. ಇವ್ರ ತರ ಮೋಸಗಾರಲ್ಲ, ಬೇರೆ ಬೇರೆ ರಾಜ್ಯಗಳೆಲ್ಲ ಮಾಡ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು ನಾಟಕ ಮಾಡೋದು ಬೇಡ. 2 ವರ್ಷ ಇರೋಕ್ ಮುಂಚೆನೆ ಯಾಕೆ ಮಾಡ್ತಾವ್ರಿ ಇಲ್ಲೇ? ಕಾಂತಿ ಶೆಟ್ಟಿ ಅವರೇ ಮಾತಾಡ್ಬೋದಾ? ನಾವು ಮಾತಾಡಿ. ಸಂವಿಧಾನಾತ್ಮಕವಾಗಿ ಮತದಾನದ ಪಟ್ಟಿ ಪರಿಷ್ಕರಣೆ ಆಗಬೇಕು, ಅದು ಆಗ್ತಾ ಇದೆ ಅಂತ ನಾವೆಲ್ಲ ಅಂದ್ಕೊಂಡಿದ್ವಿ. ಇದು ಯಾರು ಯಾವುದೋ ಒಂದು ಪಕ್ಷ ಮಾಡಬೇಕು ಆ ಥರ ಅಲ್ಲ. ಕರೆಕ್ಟ್. 12 ವರ್ಷದಿಂದ ಏನ್ ಮಾಡ್ತಿದ್ರಿ? ಮಾತಾಡಬೇಡಿ ಸರ್, ನೀವು ಫಸ್ಟ್ ರಿಯಾಕ್ಷನ್. ಸರ್ ನಿಮ್ದು ಮುಗ್ದಿಲ್ಲ, ನೀವು ಮಾತಾಡ್ಬೇಡಿ ಸರ್, ಆಮೇಲೆ ಮಾತಾಡ್ತೀನಿ ನಾನು. ನೀವು ಮಾತಾಡಿಲ್ವಾ? ಮಾತಾಡಿದ್ದೀನಾ? ಮಾತಾಡಿ. ಅಲ್ಲಲ್ಲ, ಅವ್ರಿಗೇನೋ ಮಾತಾಡಿದ್ರೆ ಮಾತಾಡಬೇಡಿ, ಯಾಕಂದ್ರೆ ಮಧ್ಯೆ ಮಾತಾಡಿದ್ರೆ ನಾನು ಮಾತಾಡಕ್ಕೆ ಹೋಗಲ್ಲ, ಅವ್ರು ಮಾತಾಡಲಿ. ಯಾಕಂದ್ರೆ ತುಂಬಾ ಸರಿ ಈ ಥರ ಪದ ಬಳಸಬೇಡಿ ನೀವು ಬಿಜೆಪಿ ಅವರು. ಸಂವಿಧಾನಾತ್ಮಕವಾಗಿ ಮತದಾರರ ಪಟ್ಟಿ ಪರಿಷ್ಕರಣೆ ಆಗಬೇಕು, ಅದು ಆಗ್ತಾ ಇದೆ. ಎಲ್ಲ ರಾಜ್ಯಗಳಲ್ಲೂ ಒಂದೊಂದಾಗಿ ಆಗ್ತಾ ಇದೆ. ನಾನು ಈ ಮೊದಲು ಈ ವಿಚಾರನ ಹೇಳಿದ್ದೀನಿ. ಸರ್ಕಾರದ ಮೂಗಿನ ನೇರಕ್ಕೆ ಇಷ್ಟೆಲ್ಲ ನಡೀತಾ ಇದ್ರು ಕೂಡ ಪ್ರಿಯಾಂಕಾ ಖರ್ಗೆ ಅವರು ತಗೊಂಡಿರುವಂತಹ ಈ ಏನು ಪೊಲೀಸ್ ಇಲಾಖೆ ಇದೆ, ಸುಮ್ಮನೆ ಕೂತ್ಕೊಂಡಿದೆ. ಗೃಹ ಇಲಾಖೆ ಅಥವಾ ಸರ್ಕಾರ ಸುಮ್ಮನೆ ಕೂತ್ಕೊಂಡಿದೆ, ಅವ್ರ ಮೂಗಿನ ನೇರಕ್ಕೆ ನಡೀತಾ ಇದೆ. ಇದು ಎದುರುಗಡೆ ಎವಿಡೆಂಟ್ ಆಗಿ ಮಾನ್ಯ ಕುಮಾರಸ್ವಾಮಿ ಅವರು ಬಿಡುಗಡೆ ಮಾಡಿದ್ದಾರೆ, ಈ ಥರ ನಡೀತಾ ಇದೆ ಅಂತ. ಇದಕ್ಕೆ ಯಾವ ಉತ್ತರನೂ ಇಲ್ಲ. ಒಂದು ಎಕ್ಸಾಂಪಲ್ ಇಲ್ಲಿ ಹೇಳಲೇಬೇಕು ದಿವ್ಯಾ. ಉತ್ತರ ಪ್ರದೇಶದಲ್ಲಿ ಭಾರತೀಯ ಜನತಾ ಪಾರ್ಟಿ ಆಳ್ತಾ ಇದೆ. 2,05,00,000 ಡಿಲೀಟ್ ಆಗಿದೆ. ಯಾವುದು? ಮತದಾರರು ಡಿಲೀಟ್ ಆಗಿದೆ. ಅದೇ ಥರ ಗುಜರಾತಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿ ಆಳ್ತಾ ಇದೆ. 68 ಲಕ್ಷ, ಸರಿಸುಮಾರು 14% ಓಟು ಡಿಲೀಟ್ ಆಗಿದೆ. ಅದೇ ಥರ ಮಧ್ಯಪ್ರದೇಶದಲ್ಲಿ 34,25,000. ಅದೇ ಥರ ವೆಸ್ಟ್ ಬೆಂಗಾಲಲ್ಲಿ ಸರಿಸುಮಾರು 10%, ಅಂದರೆ 90 ಲಕ್ಷ ಡಿಲೀಟ್ ಆಗಿದೆ. ಅಂದರೆ ಮತದಾರರ ಪಟ್ಟಿ ಡಿಲೀಟ್ ಆಗೋ ಮೊದಲು ಎಲ್ಲ ರಾಜಕೀಯ ಪಕ್ಷದ
ಅಲ್ಲಿ ಅವರ ಪ್ರತಿನಿಧಿಗಳು ಅಲ್ಲಿ ಇರ್ತಾರೆ. ಯಾವುದೇ ಮತದಾರ ಪಟ್ಟಿ ಡಿಲೀಟ್ ಆದರೂ ಕೂಡ ಅದನ್ನು ಮತ್ತೆ ಕ್ಲೈಮ್ ಮಾಡೋಕ್ಕೆ ಒಂದು 30 ಡೇಸ್ ಅವಕಾಶ ಇದೆ. ಇಲ್ಲಿ ಯಾವುದು ಕೂಡ ಪರ್ಪಸ್ ಆಗಿ ಆಗ್ತಾ ಇಲ್ಲ ಅಥವಾ ಪಕ್ಷಕ್ಕೋಸ್ಕರ ಆಗ್ತಾ ಇಲ್ಲ. ಆದರೆ ಕಾಂಗ್ರೆಸ್ ಪಕ್ಷಕ್ಕೆ ಏನಾಗ್ತಿದೆ ಅಂತ ಹೇಳಿದ್ರೆ ಬಹಳ ಒಂದು ಕಳವಳಕಾರಿ ವಿಚಾರ ದಿವ್ಯಾ. ಇವತ್ತು ಮನೆ ಹೋಗಿ ಬಿ ಎಲ್ ಒಗಳು ಮನೆ ಹೋಗಿ ಮಾಡಬೇಕಾದ ಕೆಲಸನ ಒಂದು ಕಲ್ಯಾಣ ಮಂಟಪದಲ್ಲಿ ಸೇರಿಸಿ ಎಲ್ಲರನ್ನು ಸೇರಿಸಿ ಯಾವ್ದು ಬೇಕೋ ಅದನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಇದು ನಿಜವಾಗ್ಲೂ ಸಾರ್ವಜನಿಕರು ಕಳವಳ ಪಡಬೇಕಾದಂಥ ವಿಷಯ. ಮತದಾರರ ಪಟ್ಟಿ ಅನ್ನೋದು ಯಾವ ಥರ ಒಂದು ಪ್ರಜಾಪ್ರಭುತ್ವದ ಭದ್ರ ಬುನಾದಿಯಲ್ಲಿ ನಾವು ಎಲ್ಲರೂ ನಂಬಿಕೆ ಅಂತ ಇಡುವಂಥ ಈ ಒಂದು ಮತದಾನದ ಪಟ್ಟಿಯನ್ನು ಈ ಥರ ಒಂದು ಮನೆ ಹೋಗಿ ಅವರ ಅಡ್ರೆಸ್ ಕನ್ಫರ್ಮ್ ಮಾಡುವಂಥ ಈ ಪ್ರಕ್ರಿಯೆಯನ್ನು ಒಂದು ಚೌಟ್ರಿಯಲ್ಲಿ ಕುತ್ಕೊಂಡು ಎಲ್ಲರೂ ಸೇರ್ಕೊಂಡು ಮಾಡ್ತಿದ್ದಾರೆ. ಒಂದು ನಮಗೆ ಬಹಳ ಕಳವಳ ಆಗ್ತದೆ. ಆದರೆ ಇವರು ಡಿಲೀಟ್ ಮಾಡಬಾರ್ದು ಅಂತ ಹೇಳಿದರೆ ಮೃತಪಟ್ಟವರ ಮತದಾರರ ಪಟ್ಟಿಯನ್ನು ಮೃತಪಟ್ಟವರನ್ನು ಡಿಲೀಟ್ ಮಾಡೋದು ಬೇಡವಾ, ಅಥವಾ ಡಬಲ್ ಎಂಟ್ರಿ ಇರೋದನ್ನು ಡಿಲೀಟ್ ಮಾಡೋದು ಬೇಡವಾ, ಅಥವಾ ನುಸುಳುಕೋರರನ್ನು ಡಿಲೀಟ್ ಮಾಡೋದು ಬೇಡವಾ? ಇದು ಈ ಥರ ಮಾಡಿದರೆ ಇವರಿಗೆ ಏನು, ನಾನು ಹೇಳಿದ್ದೀನಿ ಇಷ್ಟೆಲ್ಲ ರಾಜ್ಯಗಳಲ್ಲಿ ಆಗಿದೆ, ಹೈಯೆಸ್ಟ್ ಡಿಲೀಟ್ ಆಗಿರೋದೇ ಭಾರತೀಯ ಜನತಾ ಪಾರ್ಟಿ ಇರುವಲ್ಲಿ ಅಂತ ಹೇಳಿದ್ರೆ, ಅಂದರೆ ಯಾವುದೇ ಒಂದು ಇಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಇದೆ ಅಂತ ಅಲ್ಲ, ನಿಜವಾದ ಮತದಾರ ಪಟ್ಟಿ ಏನಾಗಬೇಕೋ ಅದು ಮಾಡ್ತಾ ಇದೆ. ಅದನ್ನು ಮಾಡೋಕ್ಕೆ ಇವರಿಗೆ ಟೆನ್ಷನ್ ಯಾಕೆ, ಭಯ ಯಾಕೆ ಕಾಂಗ್ರೆಸ್ ಪಕ್ಷಕ್ಕೆ ನಮ್ಗೆ ಅರ್ಥ ಆಗ್ತಿಲ್ಲ. ಇವತ್ತು ಇಷ್ಟು ದೊಡ್ಡ ಪ್ರಕ್ರಿಯೆ ನಡೀತಾ ಇರುವಾಗ ಒಂದು ಚೌಟ್ರಿಯಲ್ಲಿ ಈ ಥರ ಮಾಡ್ತಾರೆ. ಇದು ಮತದಾನದ ಈ ಪರಿಷ್ಕರಣೆ ಶುರುವಾಗಿ ಇವತ್ತಿಗೆ 2 ದಿನ ಆಗಿದೆ. ಈ 2 ದಿನದಲ್ಲಿ ಕುಣಿಗಲಲ್ಲಿ ಬಂತು, ರಾಮನಗರದಲ್ಲಿ ಬಂತು, ಬರೀ ಕೇವಲ 2 ದಿನ ಆಗಿದೆ. ಅಂದರೆ ಇದರ ಒಂದು ಸರ್ಕಾರ ಏನ್ ಮಾಡ್ತಾ ಇದೆ? ನಾನು ಹೇಳ್ತಾ ಇರೋದು ಇಷ್ಟೊಂದು ಗೋಲ್ಮಾಲ್ ಮಾಡ್ಬೇಕಾ, ಅಥವಾ ನಿಜವಾಗ್ಲೂ ನಿಮ್ಗೆ ನಿಮ್ಮ ಕೆಲಸದ ಬಗ್ಗೆ, ನಿಮ್ಮ ಜನರ ಬಗ್ಗೆ, ನಿಮ್ಮ ಜನರನ್ನ ಇಲ್ಲಿ ಇರ್ಬೇಕು ಅಂತ ನಿಮ್ಗೆ ಅನ್ಸಲ್ವಾ? ಅಥವಾ ಯಾವುದೋ ರಾಜ್ಯದ ಯಾವುದೋ ದೇಶದ ಜನ ಬಂದು ನುಸುಳುಕೋರನಿದ್ರು ನಿಮ್ಗೆ ಪರವಾಗಿಲ್ವಾ? 12 ವರ್ಷದಿಂದ ಏನು ನಿಮ್ಮ ಗೃಹ ಮಂತ್ರಿಗಳು ಕಳ್ಳೆ ಬೆಳ ತಿಂತಿದ್ದಾರೆ ಕುತ್ಕೊಂಡಲ್ಲಿ, ನಿಮ್ಮ ಪ್ರಧಾನ ಮಂತ್ರಿಗಳು ಅದನ್ನ ಹೇಳ್ರಿ ಫಸ್ಟ್. ಬೇರೆಯವ್ರ ಬಗ್ಗೆ ಮಾತಾಡಕ್ ಮುಂಚೆ ನೀವ್ ಹೆಂಗ್ರಿ ಬಿಟ್ರಿ ದೇಶದೊಳಗಡೆ, ಹೆಂಗ್ರಿ ಬಿಟ್ರಿ ದೇಶದೊಳಗಡೆ 12 ವರ್ಷದಿಂದ ಸುಳ್ಳುಗಾರರು, ಟೋಪಿ ಹಾಕೋರು, ನಾಮ ಹಾಕೋರು, ರಾಮನ ಹೆಸರಿನಲ್ಲೂ ಟೋಪಿ ಹಾಕಿ 2 ಸಾರಿ ಇವ್ರ SIR ಬಗ್ಗೆ ಮಾತಾಡ್ತಾರೆ. ವೆಸ್ಟ್ ಬೆಂಗಾಲಲ್ಲಿ ಎಂತ ಮೋಸ ಮಾಡಿದ್ರು ಅಂತ ಜನ ಎಲ್ಲ ನೋಡಿದ್ರೆ, ಬಿಹಾರಲ್ಲಿ ಹೆಂಗೆ ಮಾಡಿದ್ರು ಅಂತ ಗೊತ್ತಿದೆ. ರೇ ಕಳ್ರು ನೀವು, ವೋಟ್ ಚೋರಿಗಳು ಬಿಜೆಪಿ ಅವರು. ನೀವು ನ್ಯಾಯ ಬಗ್ಗೆ ಮಾತಾಡ್ತೀರಿ, ನ್ಯಾಯ ಬಗ್ಗೆ ನೀವು ಮಾತಾಡ್ತೀರಿ. ಇಡೀ ದೇಶ ತುಂಬಾ 10 ಕೋಟಿ ಮತನ ಕಟ್ ಮಾಡಬೇಕು ಅಂತ ಓಡಾಡ್ತಾ ಇರೋರು ವೋಟ್ ಚೋರಿಗಳು ಬಿಜೆಪಿ ಅವರು. ಪ್ರಧಾನ ಮಂತ್ರಿ ಕಳತನದಿಂದ ಕೂತಿರೋದು, ಮೋಸದಿಂದ ಕೂತಿರೋದು ಪ್ರಧಾನಮಂತ್ರಿ ನುಸುಳುಕೋರು ಅಂದ್ರೆ ಗೃಹ ಮಂತ್ರಿ ಕಡ್ಲೆ ಬೆಲೆ ಆಯ್ತು, ಇವ್ರು ಕಂಡಿಡಿದಿದ್ದಾರೆ ಎಲ್ಲ ನುಸುಳುಕೋರು ಅಂತ. ಆಯ್ತಪ್ಪ ಮೇಡಮ್, 1 ನಿಮಿಷ ಅವ್ರು ಹೇಳ್ತೀರಿ. ನಾನು ಮಾತು ಕುಮಾರ್ ಅವರೇ ಚೌಕಿದಾರ್ ಚೋರ್ ಸುಮ್ಮನೆ ಮಾತಾಡ್ಬೇಡಿ ನೋಡಿ ಮೇಡಮ್. ನಿಮಗೆ ಅವಕಾಶ ಕೊಡೋಣ ಅನ್ಕೊಂಡಿದ್ದೆ, ನೀವು ಅದನ್ನ ಕಳ್ಕೊತೀರಿ ಸರ್, ಕಳ್ಕೊತೀರಿ. ಏನ್ ಕೇಳ್ತಾ ಇದ್ದೀನಿ, ಡಿಲೀಟ್ ಮಾಡಿದಾರಲ್ವಾ ಇವರೆಲ್ಲ ಹೊರಗಡೆ ಎಷ್ಟು ಜನರನ್ನ ದೇಶದಿಂದ ಆಚೆ ಕಳಿಸಿದ್ರಿ ಹೇಳಿ? ಆಯ್ತು, ಕಳ್ಸೋಣ, ಎಲ್ಲರನ್ನು ಕಳ್ಸೋಣ. ಅವರಿಗೆ ಕೊಡಿ ಮಾತಾಡೋಕೆ. ಯಾವಾಗದಿಂದ ಸಿಂಪಲ್. ಅದು ಕುಣಿಗಲ್ಲು ಅಲ್ಲ, ರಾಮನಗರ ಅದಲ್ಲ ಮೇಡಮ್. ನೋಡಿ, ನಾನು ಪ್ರಶ್ನೆ ಕೇಳಕ್ ಮುಂಚೆ ನೀವು ಮಾತಾಡೋ ಹಾಗಿಲ್ಲ, ಪ್ರಶ್ನೆ ಕೇಳಕ್ ಮುಂಚೆ ನೀವು ಮಾತಾಡೋ ಹಾಗಿಲ್ಲ, ಪ್ರಶ್ನೆ ಕೇಳಕ್ ಮುಂಚೆ ನೀವು ಮಾತಾಡೋ ಹಾಗಿಲ್ಲ, ಪ್ರಶ್ನೆ ಕೇಳೋ ಮುಂಚೆ ನೀವು ಮಾತಾಡೋ ಹಾಗಿಲ್ಲ, ಪ್ರಶ್ನೆ ಅರ್ಥ ಮಾಡ್ಕೊಂಡು ಉತ್ತರ ಕೊಡಿ. ಮಧ್ಯ ಬಾಯಿ ಹಾಕಬೇಡಿ. ಏನ್ ಹೇಳ್ಬೇಕು ಅಂತಿದ್ವಿ ಅದು ಹೋಗಲ್ಲ. ಏನ್ ಅನ್ಸಲ್ವಾ? ಅಲ್ಲ, ಅವರು ಯಾವ್ದಾದ್ರು ಒಂದು ಪ್ರಶ್ನೆಗೆ ಏನ್ ಚರ್ಚೆ ಆಗ್ಬೇಕು ಅಂತ ಇವತ್ತು ನಮ್ಗೆ ಗೊತ್ತಿದೆ ಮೇಡಮ್. ಮಾತಾಡ್ಬೇಡಿ. ಮೀಡಿಯಾದಲ್ಲಿ
ಏನ್ ಚರ್ಚೆ ಆಗ್ಬೇಕಂತ ಯಾರು ಡಿಸೈಡ್ ಮಾಡ್ತಾರೆ? ಯಾರು ಡಿಸೈಡ್ ಮಾಡ್ತಾರೆ? ನನಗೆ ಗೊತ್ತಿದೆ. ನಿಮಗೆ ಯಾರು ಇನ್ಫಾರ್ಮೇಶನ್ ಕೊಟ್ಟಿರೋದು? ಇವತ್ತು ಅವ್ರು ಮಾತಾಡ್ತಿರೋದೇನು? ಏನ್ ಸರ್ ಇದು? ರಾಮನಗರ ಬಗ್ಗೆ ಮಾತಾಡೋಣ. ಅರ್ಥ ಮಾಡ್ಕೊಳ್ಳಿ ಕುಮಾರ್ ಅವರೇ, ನಾನು ಹೇಳ್ತಾ ಇದೀನಿ ಕೇಳಿಸ್ಕೊಳ್ಳಿ. ಅದು ರಾಮನಗರನೂ ಅಲ್ಲ. ಮಾತಾಡೋಣ ಇರಿ, ಅದು ರಾಮನಗರ. ಕೇಳಿಸ್ಕೊಳ್ರಿ ಸರ್, ನೀವು ಎದಕ್ಕೆ ಹಿಂಗ್ ಮಾಡ್ತೀರಿ ನೀವು? ಅದು ರಾಮನಗರನೂ ಅಲ್ಲ, ಕುಣಿಗಲ್ಲು ಅಲ್ಲ. ಏನ್ ಸರ್ ಇದು? ನೀವು ಯಾವಾಗ ನೋಡಿದ್ರು ಹಿಂಗೇನಾ? ಯಾವಾಗ ನೋಡಿದ್ರು ಹಿಂಗೇನಾ? ಪ್ರಶ್ನೆ ಕೇಳಕ್ಕೆ ಬಿಡಲ್ವಲ್ಲ ಸರ್ ನೀವು? ಕಾಂಗ್ರೆಸ್ ವಕ್ತಾರ ನೀವು, ಕಾಂಗ್ರೆಸ್ ಗೌರವ ತೆಗಿಬೇಡಿ. ವ್ಯವಧಾನ ಇರ್ಲಿ, ವ್ಯವಧಾನ ಇರ್ಲಿ, ಸೌಜನ್ಯ ಇರ್ಲಿ, ಸ್ವಲ್ಪ ಇರಿ, ಮಾತಾಡಬೇಡಿ. ಹೌದು, ಮಾತಾಡಕ್ ಮಾಡ್ತಾ ಇದ್ದೀರಾ ನೀವು, ಅರ್ಥ ಮಾಡ್ಕೊಳ್ಳಿ. ಅದು ರಾಮನಗರನೂ ಅಲ್ಲ, ಕುಣಿಗಲ್ಲು ಅಲ್ಲ, ಯಾವ್ದು ಬೆಂಗಳೂರಿನದೊಂದು ಏರಿಯಾ ಅನ್ಕೊಳ್ಳಿ, ಹೆಸರೇ ಬೇಡ. ಹಂಗಾಗ್ತಿರ ಸರಿನಾ? ತಪ್ಪು. ಅಷ್ಟೇ. ಚುನಾವಣಾ ಆಯೋಗಕ್ಕೆ ಕಂಪ್ಲೇಂಟ್ ಕೊಡ್ಲಿ ಅವರು. ಚುನಾವಣಾ ಆಯೋಗ ಬೇಕಾಗಿದ್ದು ನನಗೆ, ನನಗೆ ಅಷ್ಟೇ ಬೇಕಾಗಿದ್ದು. ಚುನಾವಣಾ ಆಯೋಗ ಪ್ರಶ್ನೆ ಉತ್ತರಗಳಿಗೆ ರೆಡಿ ಇಲ್ಲ. ರಿಷಿಕ್ ಅವರು ಆ ಮಾತು ವಾಪಸ್ ತಗೊಂಡು ಮುಂದೆ ಹೋಗ್ಲಿ. ನಾನು ಏನ್ ಮಾತಾಡ್ತಿದಾರೆ ನೋಡ್ರಿ, ಏನ್ ಮಾತಾಡ್ತಿದಾರ, ಏನ್ ಮಾತಾಡ್ತಿದಾರ ಅಂತ ಅದು ಗೊತ್ತಿದ್ಯಾ? ನಮ್ಮ ಊರ್ ಕಡೆ ಒಂದು ಗಾದೆ ಇದೆ ದಿವ್ಯ, ಯಾವಾಗ ನನ್ ಏನ್ ಮಾತಾಡ್ತಾರೆ ಸರ್? ನಿಮ್ ಸಮಯ ಅಲ್ಲ ಸರ್, ನಾನು ಕೈ ಮುಗ್ದು ಬೇಡ್ಕೋತಾ ಇದ್ದೀನಿ, ನಿಮ್ ಅವಕಾಶ ಬಂದಾಗ ಮಾತಾಡಿ. ಯಾಕೆ ಮಧ್ಯ ಇಂಟರ್ಫಿಯರ್ ಮಾಡ್ತೀರಿ? ಡಿಬೇಟ್ ಆಗ್ಬೇಕು, ಡಿಸ್ಕಷನ್ ಆಗ್ಬೇಕು, ಒಂದ್ ಒಳ್ಳೆ ಕಂಟೆಂಟ್ ಹೋಗ್ಬೇಕು, ಅದು ನಮ್ಮ ಉದ್ದೇಶ. ಪದ ಬಳಸಿದಾಗ ಎಷ್ಟು ಜನ ನೀಚೆ ಕಳಿಸಿದ್ವಿ ಅನ್ನೋದನ್ನು ಹೇಳ್ಬೇಕು. ನೀವ್ ಎಷ್ಟು ನುಸುಳುಕೋರನ್ನ ತುಂಬಿಕೊಂಡಿದ್ರಿ 65 ವರ್ಷ? ನಾವ್ಯಾರು ತುಂಬಿಕೊಂಡಿಲ್ಲ. ಎಷ್ಟು ಜನ ತುಂಬಿಕೊಂಡಿದ್ರಿ? ಈ ತರ ಮಾತಾಡೋದು ಚುನಾವಣಾ ಆಯೋಗ ಗಮನ ಹರಿಸಬೇಕು. ಏನಂತೀರಿ ನೋಡಿ, ಕಾಂಗ್ರೆಸ್ ವಕ್ತಾರರಿಗೆ, ಆಮೇಲೆ ಕಾಂಗ್ರೆಸ್ಸಲ್ಲಿ ಯಾರು ಮಾಧ್ಯಮ ಒಂದು ವಿಭಾಗ ಇದೆಯಲ್ಲ ಅವ್ರುಗಳಿಗೂ ಸೇರಿಸ್ಕೊಂಡು ನಾನು ಹೇಳೋದೇನು ಅಂತ ಹೇಳಿದ್ರೆ, ದಯಮಾಡಿ ಕೆಲವೊಂದು ಮಾಹಿತಿಗಳನ್ನ ಅಪ್ಡೇಟ್ ಮಾಡಿ ಕಳಿಸಿ ತಮ್ಮ ವಕ್ತಾರರುಗಳಿಗೆ. ಎರಡನೇದು, ಚರ್ಚೆಗಳಾಗಲಿ, ಬಂಡ ಚರ್ಚೆಗಳಾಗೋದು ಬೇಡ, ಸಬ್ಜೆಕ್ಟ್ ಹೋಗಲಿ. ಸೊ ಇಲ್ಲಿ ನಾನು ಹೇಳಕ್ ಬಯಸೋರು ತಾಳೋಣ, ಆಯ್ತು ತಾಳೋಣ. ಅಲ್ಲ ತಲೆವಾಡ ಬುದ್ಧಿ ಇದ್ರೆ ಸಮಯ ಮಾತಾಡಿ. ಅಲ್ಲ ತಲೆವಾಡ ಬುದ್ಧಿ ಇದ್ರೆ, ಅಲ್ಲ ತಲೆವಾಡ ಲದ್ದಿ ಇಟ್ಕೊಂಡಿದ್ದೀರಾ ಕಾಂಗ್ರೆಸ್? ತಲೆವಾಡ ಲದ್ದಿ ಇಟ್ಕೊಂಡಿದ್ದೀರಾ? ಸಗಣಿ ತುಂಬಿಕೊಂಡಿದ್ದೀರಾ? ಸಗಣಿ ತುಂಬಿಕೊಂಡಿದ್ಯಾ? ಅಲ್ಲಪ್ಪ, ಕಾಂಗ್ರೆಸ್ ಸಗಣಿ ತುಂಬಿಕೊಂಡಿದ್ರೆ ಕಾಂಗ್ರೆಸ್ ಮಾಧ್ಯಮ ಸಗಣಿ ತುಂಬಿಕೊಂಡಿರೋ ರಾಜಕೀಯ ಆಗಲ್ಲ ನಿಮ್ಗೆ. ಕಾಂಗ್ರೆಸ್ ಮಾಧ್ಯಮ ವಿಭಾಗಕ್ಕೆ ರಾಜಕೀಯ ಆಗಲ್ಲ, ಇಂಥವ್ರ ಕಳಿಸ್ತಿರಲ್ಲ, ರಾಜಕೀಯ ಆಗಲ್ವಾ? ಇಂಥವ್ರ ಕಳಿಸ್ತಿರಲ್ಲ, ರಾಜಕೀಯ ಆಗಲ್ಲ ನಿಮ್ಗೆ. ಕಾಂಗ್ರೆಸ್ ಮಾಧ್ಯಮ ವಿಭಾಗಕ್ಕೆ ರಾಜಕೀಯ ಆಗಲ್ಲ ನಿಮ್ಗೆ. ಈ ಮಾಧ್ಯಮದ ಜೀವಾಹಿನಿ ಮುಖಾಂತರ ನಾನು ಹೇಳ್ತಾ ಇದ್ದೀನಿ, ಕಾಂಗ್ರೆಸ್ ಮಾಧ್ಯಮ ವಿಭಾಗದ ಯಾರು ಮುಖ್ಯ ವಹಿಸ್ತಿದ್ದೀರಿ, ನಿಮಗೆ ನಾಚಿಕೆ ಆಗಬೇಕು. ನೆಕ್ಸ್ಟ್ ಟೈಮ್ ಏನಾದ್ರು ಇಂಥ ವಕ್ತಾರ ಕಳಿಸಿದ್ರೆ ನಾವು ಬಹಿಷ್ಕರಿಸ್ತೀವಿ. ಈಗ ಎದ್ದೋಗ್ತೀವಿ ಬೆಳೆ ಮೇಲೆ ಕುಮಾರಸ್ವಾಮಿ ಏನ್ ಮಾಡ್ತಿದ್ರು? ಏನ್ ಮಾಡ್ತಿದ್ರು? 2 ಸಾರಿ ಮುಖ್ಯಮಂತ್ರಿಗಳಾಗಿ ಎರಡು ಸಾರಿ ಮುಖ್ಯಮಂತ್ರಿಗಳಾಗ್ಬಿಟ್ಟು ಮುಸುಳ್ಕೋರ್ರನ್ನ ಹಾಕ್ಬಿಟ್ಕೊಟ್ರು ರಾಮನಗರ ಒಳಗಡೆ. ಹೋಗ್ರಿ, ನಿಮ್ಗೆ ಯಾರು ರಾವ್ ಕರ್ದಿದೀವ? ನಾನು ಕೇಳಿದ್ರೆ ನಾನು ಉತ್ತರ ಹೇಳ್ತೀನಿ, ನಿಮ್ಗೆ ಉತ್ತರ ಹೇಳಕ್ಕಾಗಲ್ಲ, ಹೋಗ್ತೀವಿ. ಅರ್ಥ ಆಗ್ಬೇಕು. ಲದ್ದಿ ತುಂಬಿಕೊಳ್ತಾರೆ, ಮಾತಾಡ್ತಾರೆ. ನರೇಂದ್ರ ಮೋದಿ ಮಾತಾಡ್ತೀರಾ? ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಸುಮ್ಮನೆ ಇರಿ ನೀವು. ದಯವಿಟ್ಟು ನಿಮ್ಗೆ ಅವಕಾಶ ಸಿಕ್ಕಾಗ ಮಾತಾಡಿ, ದಯವಿಟ್ಟು ಅವಕಾಶ ಸಿಕ್ಕಾಗ ಮಾತಾಡ್ಬೇಕು, ಮಧ್ಯ ಮಾತಾಡಬಾರ್ದು. ಆಯ್ತು ಮೇಡಮ್. ಅಲ್ಲ, ಈ ದೇಶದ ಪ್ರಧಾನಿ ಬಗ್ಗೆ ಈ ತರ ಕೇವಲ ಮಾತಾಡ್ತಾರೆ ಅಂದ್ರೆ ಏನ್ ಮಾತಾಡ್ತಾರೆ ಮೇಡಮ್? ನಿಮ್ಮ ಅವಕಾಶ ಇದೆ, ಅವಕಾಶ ಇದೆ. ಈ SIR ಬಗ್ಗೆ ಮಾತಾಡ್ತಾರೆ ಅಂದ್ರೆ ಸ್ವಲ್ಪ ಬುದ್ಧಿ ಇಲ್ವಾ ಇವರಿಗೆ? ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಏನೋ ಪ್ರಶ್ನೆ ಕೇಳಿದ್ರೆ ಏನೋ ಮಾತಾಡಲ್ಲ. ಏನೋ ಪ್ರಶ್ನೆ ಕೇಳಿದ್ರೆ ಸರ್ಕಾರ ಅಲ್ಲ, ಕೇಂದ್ರ ಚುನಾವಣಾ ಆಯೋಗ. ಮಾತಾಡ್ತೀನಿ ನಿಮ್ ಜೊತೆ. ನರೇಂದ್ರ ಮೋದಿ ಬಗ್ಗೆ ಯಾಕೆ ಮಾತಾಡ್ತೀನಿ? ನರೇಂದ್ರ ಮೋದಿ ಬಗ್ಗೆ ಯಾಕೆ ಮಾತಾಡಿದ್ರಿ? ಮಾತಾಡ್ತೀನಿ. ನೋಡಿದ್ರಲ್ಲ, SIR ಪ್ರಾಮಾಣಿಕವಾಗಿ ಮಾಡೋದಕ್ಕೆ ಯಾರೂ ಬಿಡಲ್ಲ. ಅವ್ರವ್ರದ್ದೇ ಬೇಳೆಕಾಳು ಬೇಯಿಸ್ಕೊಳ್ಳೋದಕ್ಕೆ ಮತದಾರ ಪ್ರಭುಗಳನ್ನು ಬಲಿ ಕೊಡ್ತಾ ಇದ್ದಾರೆ. ಅದು ಯಾವುದೇ ಕ್ಷೇತ್ರ ಆಗಿರ್ಬೋದು, ರಾಮನಗರ ಆಗಿರ್ಬೋದು, ಕುಣಿಗಲ್ ಆಗಿರ್ಬೋದು, SIR ನಡೆಯೋದು ಹಿಂಗಲ್ಲ.
ಇತರ ಕ್ಷೇತ್ರದ ಜನ ಅರ್ಥ ಮಾಡ್ಕೊಳ್ಳಿ, ಹಿಂಗೇನಾದ್ರು ಎಸ್ ಐ ಆರ್ ಪ್ರಕ್ರಿಯೆ ಆಗ್ತಿದ್ರೆ ನೀವು ಅದಕ್ಕೆ ಒಳಪಡ್ತಾ ಇದ್ರೆ ಒಳಗೆ ಹೋಗ್ಬೇಕಾಗತ್ತೆ, ಜೈಲಲ್ಲಿ ಕಂಬಿ ಎಣಿಸ್ಬೇಕಾಗತ್ತೆ, ಜಾಗ್ರತೆ. ನಾನಿವತ್ತು ಪ್ಯಾನಲಿಸ್ಟ್ಗೆ ಒಂದು ರಿಕ್ವೆಸ್ಟ್ ಏನು ಮಾಡ್ತಾ ಇದ್ದೀನಿ ಅಂದರೆ, SIR ಗೋಲ್ಮಾಲ್ ಬಗ್ಗೆ ಮಾತಾಡ್ತಾ ಇದ್ದೀವಿ, ದಯವಿಟ್ಟು SIR ಗೋಲ್ಮಾಲ್ ಬಗ್ಗೆ ಮಾತ್ರ ಮಾತಾಡಿ. ಸರ್, ಈಗ ನಿಮ್ಮ ಸಮಯ ಅಂತ ನಾನು ಹೇಳದ್ನ, ನಿಮ್ಮ ಸಮಯ ಅಂತ ನಾನು ಹೇಳದ್ನ ಮೇಡಮ್, ಹೇಳಿದಕ್ಕೆ ನಾನು ಹೇಳ್ತಾ ಇರೋದು. 3 ಜನ ಕೇಳ್ತಾ ಇದ್ದೀನಿ, ಪ್ಯಾನಲಿಸ್ಟ್ ನೀವು ಒಬ್ಬರೇ ಇದ್ದೀರಾ? ಆಯ್ತು, ಹೇಳ್ಕೊಳ್ಳಿ ಅವ್ರಿಗೆ. ರಿಷಿಕ್, ಶಾಸಕರ ಜವಾಬ್ದಾರಿ ಅಲ್ಲ, ಕುಣಿಗಲ್ದು ಅಲ್ಲ, ರಾಮನಗರದ್ದು ಅಲ್ಲ, ರಾಜ್ಯ ಚುನಾವಣಾ ಆಯೋಗದ್ದು, ಅದು ಕೇಂದ್ರ ಚುನಾವಣಾ ಆಯೋಗ ಹೇಳ್ದಂಗೆ ಕೇಳಬೇಕು. ಮೇಡಮ್ ನೋಡಿ, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅಂತ ಇದೆ, ಎಲೆಕ್ಷನ್ ಕಮಿಷನ್ ಆಫ್ ಕರ್ನಾಟಕ ಅಂತ ಇದೆ. ಸೊ ನಿಮಗೆ ಕೇಂದ್ರ ಕಮಿಷನ್ ಏನದು ಕಮಿಷನ್ ಆಫ್ ಇಂಡಿಯಾ ಏನಿದೆಯಲ್ಲ, ಅವರ ಇನ್ಸ್ಟ್ರಕ್ಷನ್ಸ್ ಮೇಲೆ ಎಲೆಕ್ಷನ್ ಕಮಿಷನ್ ಆಫ್ ಕರ್ನಾಟಕ ರಾಜ್ಯ ಚುನಾವಣಾ ಅಧಿಕಾರಿಗಳು ನಡೆಸೋವಂಥದ್ದು. ಇಟ್ಸ್ ವೆರಿ ಕ್ಲಿಯರ್, ಕ್ರಿಸ್ಟಲ್ ಕ್ಲಿಯರ್. ಯಾರು ನಿಮಗೆ ಸೆಂಟ್ರಲ್ ಗೌರ್ಮೆಂಟ್ ಇಂದ ಬ್ಯಾಡ್ಜ್ ಹಾಕೊಂಡು ಬಂದು ಮಾಡಲ್ಲ. ಒಂದು. ಎರಡನೇದು ರಿನ್ಯುಮಿನೇಷನ್ ಅಂತ ಕೊಡ್ತಾರೆ. ಅಂದ್ರೆ ಏನು, ಯಾರೆಲ್ಲ ನಿಮಗೆ ಈ ಕೆಲಸಗಳಿಗೆ ಬಳಸ್ಕೊಂಡಿರ್ತಾರೋ ಅವ್ರಿಗೆ ರಿನ್ಯುಮಿನೇಷನ್ ಕೊಡ್ತಾರೆ. ಸೊ ದಯಮಾಡಿ ಡಿಸ್ಟರ್ಬ್ ಇಲ್ದಂಗೆ ಕಾಂಗ್ರೆಸ್ ವಕ್ತಾರರು ಚೆಕ್ ಮಾಡ್ಕೊಳ್ಳಿ. ಆ ರಿನ್ಯುಮಿನೇಷನ್ ಸೆಂಟ್ರಲ್ ಗೌರ್ಮೆಂಟ್ ಇಂದ ಯಾರಾದ್ರೂ ಕಾರ್ಯಕರ್ತರು ಬಂದು ಅಥವಾ ವರ್ಕರ್ಸ್ ಬಂದು ಅಥವಾ ಆಫೀಸರ್ಸ್ ಬಂದು ಕೆಲಸ ಮಾಡ್ತಾ ಇದ್ದಾರಾ, ಅಥವಾ ತಮ್ಮದೇ ಗೌರ್ಮೆಂಟ್ DPAR ಅಂತ ಒಂದು ಡಿಪಾರ್ಟ್ಮೆಂಟ್ ಇದೆ, ಆ DPAR ಇಂದ ರಿನ್ಯುಮಿನೇಷನ್ ಅಂತ ಅಂದ್ಬಿಟ್ಟು ಒಂದು ದಿವಸಕ್ಕೆ ಯಾರ್ಯಾರಿಗೆ ಈ ದುಡ್ಡ ಕೊಡ್ತಾ ಇದ್ದಾರೆ ಅದನ್ನ ತಿಳ್ಕೊಬೇಕಾಗುತ್ತೆ. ಅಂದ್ರೆ ಅವರು ಅದನ್ನೇ ಹೇಳ್ತಿರೋದು, ಕೇಂದ್ರ ಚುನಾವಣಾ ಆಯೋಗದ ನಿರ್ದೇಶನದಂತೆ ರಾಜ್ಯ ಚುನಾವಣಾ ಆಯೋಗ ವರ್ಕ್ ಮಾಡ್ತಿದೆಯೇ ಹೊರತು ಕಾಂಗ್ರೆಸ್ ಪಾತ್ರ ಇಲ್ಲ ಅಂತ ಅವ್ರು ಹೇಳ್ತಿರೋದು. ಎಸ್, ಇದಕ್ಕೆ ಮುಂದುವರೆದ ಭಾಗವಾಗಿ BLOಗಳು ಅವರು ರಿಪೋರ್ಟ್ ಮಾಡ್ತಾ ಇರುವಂಥದ್ದು ಅಲ್ಲಿರುವಂತಹ ಸ್ಥಳೀಯ ತಹಶೀಲ್ದಾರ್ಗಳಿಗೆ, ಡೆಪ್ಟಿ ತಹಶೀಲ್ದಾರ್ಗಳಿಗೆ, ದೇ ಆರ್ ದ ಇಮಿಡಿಯೇಟ್ ರಿಪೋರ್ಟಿಂಗ್ ಆಫೀಸರ್ಸ್. ಅವರು ಬಂದು ನಿಮಗೆ AC ಅವ್ರಿಗೆ ರಿಪೋರ್ಟ್ ಮಾಡ್ತಾರೆ. AC ಅವರು DC ಮತ್ತೆ ಒಂದು ಕಮಿಟಿ ಏನಿರುತ್ತೆ ಅವ್ರಿಗೆ ರಿಪೋರ್ಟ್ ಮಾಡುತ್ತೆ. ಅದರ ಮೇಲೆ ಇನ್ಚಾರ್ಜ್ ಬರುವಂಥದ್ದು ರಾಜ್ಯ ಸರ್ಕಾರಕ್ಕೆ ಹೋಗಬೇಕಾಗುತ್ತೆ ಇನ್ಫಾರ್ಮೇಷನ್ನು. ದಯಮಾಡಿ ಅರ್ಥ ಮಾಡ್ಕೋಬೇಕು. ಒಂದು. ಎರಡನೇದು, ಇದರಲ್ಲಿ ಗೃಹ ಇಲಾಖೆಯವರ ಪಾತ್ರ ಏನಾಗುತ್ತೆ ಅಂತ ಹೇಳಿದ್ರೆ, ಗೃಹ ಇಲಾಖೆಯವರು ಈ SIR ಪ್ರಾಸೆಸ್ನ ನಿಮಗೆ ಯಾವುದೇ ಒಂದು ಡಿಸ್ಟರ್ಬೆನ್ಸ್ ಇಲ್ದಂಗೆ, ಆಮೇಲೆ ಯಾವ ಒಂದು ಪ್ರಾಸೆಸ್ ಅಂತ ಏನು SOP ಅಂತ ನಾವು ಹೇಳ್ತೀವಿ, ಆ SOPನ ಫಾಲೋ ಮಾಡ್ಕೊಂಡು ಮಾಡಬೇಕಾಗಿರುವಂಥದ್ದನ್ನ ನೋಡ್ಕೋಬೇಕಾಗಿರುವಂಥ ಜವಾಬ್ದಾರಿ ಸೆಂಟ್ರಲ್ ಗೌರ್ಮೆಂಟಲ್ಲಿ ಇರೋರ್ಗಲ್ಲ ಸ್ವಾಮಿ. ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದವರಲ್ಲ ಗೃಹ ಇಲಾಖೆಯವರು. ಗೃಹ ಇಲಾಖೆಯವರು ಸಹಕರಿಸಬೇಕು ಎಲ್ಲ ರಾಜ್ಯಗಳಲ್ಲೂ. ಇಟ್ ಈಸ್ ಮ್ಯಾಂಡೇಟರಿ. ಈಗ ನೀವು ಅಲ್ಲಿ 10 ಜನ ಸೇರ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಅದನ್ನ ಪ್ರಶ್ನೆ ಮಾಡಬೇಕಾಗಿರುವಂಥದ್ದು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅಲ್ಲ, ಎಲೆಕ್ಷನ್ ಕಮಿಷನ್ ಆಫ್ ಕರ್ನಾಟಕ. ಆಮೇಲೆ ನಿಮಗೆ ಗೃಹ ಇಲಾಖೆ ಏನಿದೆ, ಆ ಗೃಹ ಇಲಾಖೆ ಒಂದು ನಿಮಿಷ ಅದಕ್ಕೆಲ್ಲ ಸೇರಿಸ್ಕೊಂಡು ಉತ್ತರ ಕೊಡಿ. ಇದು ನಡಿಬೇಕಾಗಿರುವಂಥದ್ದು. ಈಗ ಇಲ್ಲಿ ಪರ್ಟಿಕ್ಯುಲರ್ ಆಗಿ ನಿಮಗೆ ರಾಮನಗರದಲ್ಲಿ ಪ್ಲಸ್ ನಿಮಗೆ ಕುಣಿಗಲ್ಲಲ್ಲಿ ಪರ್ಟಿಕ್ಯುಲರ್ ಆಗಿ ಈ ರೀತಿ ಏನ್ ನಿಮಗೆ ಜನನ ಸೇರಿಸ್ಕೊಂಡು, ಅದು ಒಂದೇ ಕಮ್ಯುನಿಟಿಯವರು ಎಲ್ಲರೂ ಅಲ್ಲ ನೋಡಿ. ನಿಮಗೆ ಯಾರೆಲ್ಲ ಇಷ್ಟು ಜನ ಸೇರ್ಕೊಂಡಿದ್ದಾರಲ್ವಾ, ಅಲ್ಲಿ ಈ ಕಮ್ಯುನಿಟಿ ಬಿಟ್ಟು ಬೇರೆ ಯಾರು ಇಲ್ವೇ ಇಲ್ವಾ ನಿಮ್ಗಾಗಾದ್ರೆ ಆ ರೋಡಲ್ಲಿ? ನೀವು ಜಾತ್ಯತೀತ ಜನತಾ, ಎಸ್ ಆಫ್ ಕೋರ್ಸ್, ನಿಮ್ದು ರಾಮನಗರನೇ ತಾನೆ? ಎಸ್ ಆಫ್ ಕೋರ್ಸ್, ನಿಮ್ಮವರೇ ಇರಬಹುದು ಮೇಡಮ್. ಅದನ್ನ ನಾನು ಹೇಳ್ತಾ ಇದ್ದೀನಿ. ಈಗ ನಮ್ಮವರೇ ಇರ್ಬೋದು, ಅವರೇ ಇರ್ಬೋದು, ಮತ್ತೊಬ್ರು ಇರ್ಬೋದು. ನಾವು ನಮ್ದು ಅವ್ರದ್ದು ಇವ್ರದ್ದು ಯಾವುದು ಅಂತ ಹೇಳ್ತಾ ಇಲ್ಲ. ನಮ್ಮವರು ಮತ್ತೊಬ್ರು ಯಾರೊಬ್ರು ಯಾರೇ ಮಾಡಿದ್ರು ಅದು ತಪ್ಪು. ಯಾರೆಲ್ಲ ನಿಮಗೆ ಇಲ್ಲಿ ಯಾರೆಲ್ಲ ಇಲ್ಲಿ ಇದಾರೆ ಜನ, ಕಮ್ಯುನಿಟಿ ಜನ ಇದಾರಲ್ವಾ, ಒಂದು ರೋಡಲ್ಲಿ, ಒಂದು ಗಲ್ಲಿಯಲ್ಲಿ, ಒಂದು ವಾರ್ಡಲ್ಲಿ ಬರೀ ಇವರೇ ಇದಾರಾ, ಬೇರೆ ಯಾರು ಇಲ್ವಾ ಅನ್ನುವಂಥದ್ದು ಒಂದು ಪ್ರಶ್ನೆ. ಎರಡನೇದು, ಈಗ ಅಲ್ಲಿ ಇರುವಂತಹ BLA 1, BLA 2 ಆಮೇಲೆ BLOಗಳು, BLA 1 ಅಂಡ್ BLA 2 ಮೂರೂ ಪಕ್ಷದವರು ಇರಬೇಕಾಗತ್ತೆ. ಒಂದು. ಸೊ ಇಲ್ಲಿ ಮೂರೂ ಪಕ್ಷದವರು ಇರಬೇಕಾದ್ರೆ, ಈಗ ನಮ್ಮ ಪಕ್ಷದವ್ರು ನಾವೇನಾದ್ರು ಒಂದ್ ವೇಳೆ ಮಾಡಿದ್ವಿ ಅಂತಂದ್ರೆ ನಾವೇ ಅದನ್ನ ವಿಡಿಯೋ ಮಾಡಿ, ನಾವೇ ಅದನ್ನ ಕರ್ನಾಟಕ ಚುನಾವಣೆಗೆ ಹೋಗ್ಬಿಟ್ಟು ಲೆಟರ್ ಕೊಡ್ತೀವ, ಕಂಪ್ಲೇಂಟ್ ಕೊಡ್ತೀವ. ಅವರ ಗಮನಕ್ಕೆ ಅಫಿಷಿಯಲ್ ಆಗಿ ನಿನ್ನೆ ನಾವು ಕಾನೂನು ಘಟಕದಿಂದ, JDS ಕಾನೂನು ಘಟಕದಿಂದ ಅಫಿಷಿಯಲ್ ಆಗಿ ಆನ್ ದ ಪೇಪರ್ ಹೋಗ್ಬಿಟ್ಟು ಎಲೆಕ್ಷನ್ ಕಮಿಷನ್ ಆಫ್ ಕರ್ನಾಟಕದವ್ರಿಗೆ, ಎಲೆಕ್ಷನ್ ಕಮಿಷನ್ ಆಫ್ ಕರ್ನಾಟಕ, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅಲ್ಲ, ಎಲೆಕ್ಷನ್ ಕಮಿಷನ್ ಆಫ್ ಕರ್ನಾಟಕದವ್ರಿಗೆ ಹೋಗ್ಬಿಟ್ಟು ಪತ್ರದ ಮುಖಾಂತರ ವಿಡಿಯೋ ಕೊಟ್ಟು, ಆಡಿಯೋ ಕೊಟ್ಟು, ಫೋಟೋಗ್ರಾಫ್ನ ಕೊಟ್ಟು ಬಿಟ್ಟು ನಿಮ್ಗೆ ರಿಪೋರ್ಟ್ ಮಾಡಿದೀವಿ. ಇನ್ನೊಂದು ಪಾಯಿಂಟ್, ಎಸ್, ನಾವು ಹಲವಾರು ದಿವಸಗಳಿಂದ SIR ಬಗ್ಗೆ ಇದೇ ವೇದಿಕೆಯಲ್ಲಿ ಚರ್ಚೆ ಮಾಡಿದ್ದೀವಿ. ಹೆಂಗಾಗುತ್ತೆ ಅನ್ನೋ ಪ್ರೋಸೆಸ್ನ ಎಕ್ಸ್ಪ್ಲೇನ್ ಮಾಡಿದ್ದೀವಿ. ರಾಜ್ಯ ಚುನಾವಣಾ ಆಯೋಗದಿಂದ ಕೂಡ ಇನ್ಪುಟ್ ಸಿಕ್ಕಿದೆ ಅಂದರೆ, ಇವ್ರು ಹೆಂಗೆ ಇಷ್ಟು ಜನ ಅಲ್ಲಿ ಸೇರಿದ್ರು, ಯಾರು ಕರೆದವರು? ಈಗ
ನಮ್ಮ ಸ್ನೇಹಿತರು ಒಂದು ಕ್ವಶನ್ ಕೇಳ್ತಾ ಇದ್ರು, ಶಾಸಕರದ್ದು ಏನು ಜವಾಬ್ದಾರಿ ಅಂತ ಹೇಳಿದ್ರು. ಶಾಸಕರ ಹಾಗಾದ್ರೆ ಅವ್ರ ಜವಾಬ್ದಾರಿ ಏನು? ಶಾಸಕರ ಕಚೇರಿಯಲ್ಲಿ ಕುತ್ಕೊಳ್ಳೋದ? ಈಗ ಇಲ್ಲಿ ಇದೇ ಒಂದು ಸಮುದಾಯದಲ್ಲಿ ಬೇರೆ ಸಮುದಾಯವರು ಯಾರು ಇದ್ದಿದ್ರೆ ತಮ್ಮ ನೆರೇಷನ್ ಏನಿರ್ತಿತ್ತು, ನಮ್ಮ ಶಾಸಕರು ಹೋಗ್ಬಿಟ್ರು, ತಿಳ್ಕೊಂಡ್ರು, ಅವ್ರು ಐಡೆಂಟಿಫೈ ಮಾಡಿದ್ದು, ಅವ್ರ ಜವಾಬ್ದಾರಿ ಇತ್ತು, ಎಷ್ಟು ಒಳ್ಳೆ ಜವಾಬ್ದಾರಿ ಇಟ್ಕೊಂಡಿದ್ದಾರೆ ಅಂತ ನೆರೇಷನ್ ಸೆಟ್ ಮಾಡ್ತಾ ಇದ್ರು. ಇವಾಗ ಕೂಡ ಅಲ್ಲಿ ಆ ಶಾಸಕರ ಜವಾಬ್ದಾರಿ ಇದೆ, ಆಯ್ತಪ್ಪ ಅವರ ಹೋಗಿ ಮಾಡಿಸ್ಲಿಲ್ಲ ಅಂತ ಇಟ್ಕೊಳ್ಳೋಣ. ಇಷ್ಟೆಲ್ಲ ರಾಮನಗರದಲ್ಲಿ ಸುತ್ತ ಆಗ್ತಾ ಇದೆಯಲ್ಲ, ಅದಕ್ಕೆ ಒಂದು ಬಂದ್ಬಿಟ್ಟು ಮಾಧ್ಯಮದಲ್ಲಿ ಹೇಳಿಕೆ ಕೊಟ್ಬಿಡಿ. ಏನಂತ ಹೇಳಿಕೆ ಕೊಟ್ಬಿಡಿ, ನೀವು ಯಾರು ಮಾಡಿದ್ರು, ಎಲ್ಲಿ ಮಾಡಿದ್ರು, ಯಾವ ವಾರ್ಡಲ್ಲಿ ಮಾಡಿದ್ರು, ಯಾಕೆ ಮಾಡಿದ್ರು ಅನ್ನೋದನ್ನ ನೀವು ಸ್ಪಷ್ಟೀಕರಣ ಕೊಡಬೇಕಾಗ್ತದೆ. ಜವಾಬ್ದಾರಿಯುತವಾಗಿರುವಂತಹ ಕಾಂಗ್ರೆಸ್ ಸರ್ಕಾರದವರು ಅಲ್ಲಿರುವಂತಹ ಶಾಸಕರಿಗೆ. ಕಾಂತಿ ಶೆಟ್ಟಿ ಅವರೇ, ನೀವು ಹೇಳಬೇಕು. ಕಾಂಗ್ರೆಸ್ ಸರ್ಕಾರ ನನಗೆ ಪಕ್ಷಾತೀತವಾಗಿ ಈಗ, ಯಾಕೆಂದ್ರೆ SIR ಅಂದಾಗ ಕೇಂದ್ರ ಚುನಾವಣಾ ಆಯೋಗ, ರಾಜ್ಯ ಚುನಾವಣಾ ಆಯೋಗ, ಎಲ್ಲ ಯಾವುದು ರಾಜಕೀಯ ಪ್ರತಿನಿಧಿಗಳು BLOಗಳು ಇದ್ದಾರೆ, ಎಲ್ಲಾ ಪಾರ್ಟಿಯವರು ಇದ್ದಾರೆ. BLAಗಳನ್ನ ಹೆದರಿಸ್ಬಿಟ್ಟು ಈ ತರ ದುರುಪಯೋಗ ಮಾಡ್ತಿದ್ದಾರೆ ಅಂದ್ರೆ ಯಾರು ಮಾಡ್ತಿದ್ದಾರೆ? ಹೋಗ್ಲಿ, ಯಾರೇ ಮಾಡಿರ್ಲಿ. ಈಗ ಒಂದೇ ಕಮ್ಯುನಿಟಿ ಯಾಕೆ ಬರುತ್ತೆ? ಅಥವಾ ಒಂದು ಮಸೀದಿಯಲ್ಲೇ ಹೋಗಿ SIR ಮಾಡುದು, ದೇವಸ್ಥಾನದಲ್ಲೇ ಹೋಗಿ SIR ಮಾಡೋದಾದ್ರೆ ಮನೆ ಭೇಟಿ ಹಾಕ್ಬೇಕು. ಅಲ್ಲ, ಎಲ್ಲರೂ ಕಟ್ಬಿಡಿ, ಇಲ್ಲಿ ಪ್ಯಾಲೇಸ್ ಗ್ರೌಂಡ್ ಅಲ್ಲೆಲ್ಲ ಕಟ್ಬಿಡಿ, ಒಂದೇ ದಿನ ಮುಗಿಯುತ್ತಲ್ವ SIR. ಈ ತರ ನಿಮ್ಗೆ ಅಡ್ರೆಸ್ ಅವಶ್ಯಕತೆ ಇಲ್ಲ, ಅಥವಾ ಯಾರ್ದು ಬೇಕಾದ್ರೂ ಹೆಸರುಗಳು ತುಂಬಿಸ್ಬೋದು. SIR ಪ್ರಕ್ರಿಯೆನ ಸರಿಯಾಗಿ ಮಾಡಕ್ಕೆ ಅವಕಾಶ ಕೊಡ್ತಾ ಇಲ್ಲ ಅಂದ್ಮೇಲೆ ಇವ್ರಿಗೆ ಯಾರು ಭಯ? ಯಾಕೆ ಇದನ್ನ ಮಾಡಿ? ನನಗೆ ಆತಂಕ ಏನ್ ಗೊತ್ತಾ, ಹಲವಾರು ರಾಜ್ಯಗಳಲ್ಲಿ ಈಗಾಗಲೇ SIR ಆಗಿದೆ. ಈಗ ಈ ತರ ಮಧ್ಯದಲ್ಲಿ ಈ ತರ ಇನ್ಸಿಡೆಂಟ್ ಆದ್ರೆ ಫೈನಲಿ ಒಂದು SIR ಔಟ್ಪುಟ್ ಬರುತ್ತಲ್ಲ, ಅದನ್ನ ಹೆಂಗೆ ನಂಬೋದು? ಇವಾಗ ನಾನು ಅದನ್ನೇ ಅವಾಗ ಹೇಳಿದೆ ನಿಮಗೆ, SIR ಪ್ರಕ್ರಿಯೆ ಸ್ಟಾರ್ಟ್ ಆಗಿ 2 ದಿನ ಆಗಿದೆ. 2 ದಿನದಲ್ಲಿ ಸುಮಾರು ಸಾವಿರಾರು ಜನ ಈ ತರ ನುಸುಳುಕೋರನ್ನ ಆಡ್ ಮಾಡ್ತಾರಂದ್ರೆ ಏನರ್ಥ? ಅವ್ರು ಯಾರು ಅಂತ ಗೊತ್ತಿಲ್ಲ. ಯಾವ್ದೋ ಒಂದು ಅಲ್ಲ, ಈಗ ಮನೆ ಇದ್ದಿದ್ರೆ ಮನೆಯಲ್ಲಿ ಇರ್ತಾ ಇದ್ರು ಅವ್ರಿಗೆ. ಈಗ ಒಂದು ಚೌಟ್ರಿಯಲ್ಲಿ ಗುಂಪು ಕೂಡಿಸ್ಬೇಕಾದ್ರೆ ಮನೆ ಇಲ್ಲ ಅಂತ ಅರ್ಥ ಅವರಿಗೆ. ಈಗ ಮನೆ ಒಂದು SIR ಅಂದ್ರೆ ಒಂದೊಂದು ತಾಲೂಕ, ಒಂದೊಂದು ಜಿಲ್ಲೆನ, ಒಂದೊಂದು ವಾರ್ಡ್ ಹೋಗ್ಬೇಕಲ್ಲ. ಅವ್ರಿಗೆ ಮನೆಗಳಿದ್ರೆ ಮನೆಗೆ ಹೋಗ್ತಾ ಇದ್ರು. ಆಕ್ಚುಲಿ SIR ಪ್ರಕ್ರಿಯೆ ಹೇಗೆ ನಡಿಬೇಕು? ಅವ್ರಿಗೆ ನಿಜವಾಗ್ಲೂ ಮನೆ ಇರುವವರೇ ಇದ್ದಿದ್ರೆ, ನಾನು ನುಸುಳುಕೋರ್ ಅಂತ ಹೇಳಿದ್ರೆ ಅವ್ರಿಗೆ ಕೋಪ ಬರುತ್ತೆ ಕಾಂಗ್ರೆಸ್ ಅವರಿಗೆ. ಮನೆ ಇದೆ ಅಂತ ಆದ್ರೆ ಅವ್ರು ಚೌಟ್ರಿಯಲ್ಲಿ ಯಾಕೆ ಸೇರಿದ್ರು, ಮಸೀದಿಯಲ್ಲಿ ಯಾಕೆ ಸೇರಿದ್ರು? ಮನೆಯಲ್ಲಿ ಸೇರ್ತಾ ಇದ್ರಲ್ಲ, ರಸ್ತೆಯಲ್ಲಿ ನಾನು ಹೇಳೋದು, ಚೌಟ್ರಿಯಲ್ಲಿ ಎಲ್ಲರನ್ನ ಗುಂಪು ಗೂಡಿಸ್ಬಿಟ್ಟು ಈ ಥರ SIR ಮಾಡ್ತಾರಂತ ಹೇಳಿದ್ರೆ ಎಲ್ಲರೂ ಒಟ್ಟು ಸೇರಿಸಿ ಅಂದರೆ ಏನರ್ಥ? ಇವ್ರಿಗೆ ಅಂದರೆ ಅವ್ರಿಗೆ ಮನೆನೇ ಇಲ್ವಾ, ಅಥವಾ ಅವರಿಗೆ ಅಡ್ರೆಸ್ಸೇ ಇಲ್ವಾ, ಅಥವಾ ಇರೋ ಮನೆ ಜಾಗನೇ ಯಾರಿದು? ಯಾರು ಕರೆ ಕೊಟ್ಟು ಕರೆಸ್ಕೊಂಡಿದ್ದಾರೆ, ಅದು ಇಂಪಾರ್ಟೆಂಟ್. ಹಾಗಲ್ಲ ನಾನು ಹೇಳುದು, ರಾಜ್ಯ ಸರ್ಕಾರ DK ಶಿವಕುಮಾರ್ ಅವರು ಇದೊಂದು ತುಂಬಾ ಗಂಭೀರವಾದ ವಿಷಯ. ಇದನ್ನ ಇಷ್ಟು ಹಗುರವಾಗಿ ತಗೋಬೇಡಿ. ಒಂದು ಕಡೆ SIR ಪ್ರಕ್ರಿಯೆಗೆ ಈ ರೀತಿಯಲ್ಲಿ ಅವಮಾನ ಮಾಡ್ತಾರೆ. ಪ್ರಿಯಾಂಕಾ ಮಾತಾಡಿದ್ರು ಗಮನಿಸಿದ್ರ? ಈಗ ಅಲ್ಲೆಲ್ಲ ಒಂದೇ ಕಡೆ ಆಗತ್ತೆ ಅನ್ನೋ ಕಾರಣಕ್ಕೆ ಬಂದಿರ್ತಾರೆ, ಅದನ್ನೇನು ತಪ್ಪಾಗಿ ಗ್ರಹಿಸೋ ಅಗತ್ಯ ಇಲ್ಲ. ಹಾಗಾದ್ರೆ ಯಾವ ಚೌಟ್ರಿಯಲ್ಲಿ ಇದನ್ನು ಕರೆ ಕೊಡುವಂತ ಪ್ಲಾನ್ ಇದೆ? ಒಂದೇ ಕಡೆ ಬೇಗ ಪ್ರೋಸೆಸ್ ಆಗುತ್ತೆ ಅಂತ ಕರೆದಿರ್ಬೋದು. ಈಗ ನಮಗೆ ಸರಿ ಸುಮಾರು ಜುಲೈ 1ರಿಂದ ಜುಲೈ 29ರ ತನಕ ಟೈಮ್ ಕೊಟ್ಟಿದ್ರು. 29 ಡೇಸ್ ಅಲ್ಲಿ ಇಡೀ ಕರ್ನಾಟಕ ಮಾಡ್ತಾ ಇಲ್ವಲ್ಲ, ಅವರವರ ಏರಿಯಾನವ್ರು ಮಾಡ್ತಾ ಇರೋದಲ್ವಾ, ಅದಕ್ಕೆ ಅಂತ ಕರೆಕ್ಟ್ ಆಗಿ ಲೆಕ್ಕ ಹಾಕಿನೇ ಅದು ತಜ್ಞರು ಸೇರಿನೇ ಅದನ್ನ ಮಾಡ್ತಾರೆ. ನಾನು ಹೇಳ್ತಿರೋದು ಈ 29 ಒಂದು ಟೀಮಿಗೆ 250 ಮನೆ ಅಷ್ಟೇ. ಒಂದು ತಿಂಗಳಿಗೆ ಅಂದ್ರೆ ನಾನು ಹೇಳುದು, ಒಂದು ದಿನಕ್ಕೆ ಅವರಿಗೆ ಎಷ್ಟು ಮನೆ ಬರುತ್ತೆ ಅಂತದ್ರಲ್ಲಿ ಎಲ್ಲರನ್ನೂ ಗುಡ್ಡೆ ಹಾಕಿ ಮನೆ ಇಲ್ಲದವರನ್ನು, ನಮಗೇನು ಕಳವಳ ಅಂತ ಹೇಳಿದ್ರೆ, ಮನೆ ಇಲ್ಲದೆ ಇರುವವರನ್ನು ಯಾರಿವರು ಚೌಟ್ರಿಯಲ್ಲಿ ಬಂದು ಕೂತಿದ್ದಾರೆ, ಈ ತರ ಪರಿಷ್ಕರಣೆ ನಡೆಸ್ತಾ ಇದ್ದಾರೆ ಅಂದ್ರೆ ಯಾರಿವರು? ನಿಜವಾಗ್ಲೂ ಕಳವಳಕಾರಿ ಅಲ್ವಾ ಇದು? ಈಗ BJP ಸ್ಟ್ಯಾಂಡ್ ಏನು? BJP ಸ್ಟ್ಯಾಂಡ್, ಮತ್ತೊಮ್ಮೆ ನಾನು ಈ ವಿಚಾರ ಹೇಳ್ತಿದ್ದೀನಿ ಕೇಳಿ. ಈ ತರ ಪ್ರಜಾಪ್ರಭುತ್ವದ ತಳಹದಿಯಾದ ಈ ಮತದಾರ ಪಟ್ಟಿಯನ್ನ ಇದರಲ್ಲೂ ಈ ತರ ಒಂದು ಗೋಲ್ಮಾಲ್ ಮಾಡ್ತಾರೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಾವು ಇದನ್ನು ಹೋರಾಟ ಮಾಡಿ. ಇಷ್ಟೊತ್ತಿಗಾಗಲೇ ಎಷ್ಟೋ ಜನ ಸೇರಿಸಿರ್ಬೋದು. ಹೆಂಗೆ, ವಾಟ್ ನೆಕ್ಸ್ಟ್? ಎನ್ಯುಮರೇಷನ್ ಆಗಿದೆ ಈಗ. ಮೇಡಮ್ ಅದ್ರ ಅಬ್ಜೆಕ್ಷನ್ ಮಾಡ್ಬೋದು ನಾವು. ಅದಕ್ಕೆ ಲೀಗಲಿ ನಮ್ಗೆ ಆಪ್ಷನ್ ಇದೆ. ಈಗ ಎಲ್ಲಿ ಡೌಟ್ಫುಲ್ ಆಗಿರುತ್ತಲ್ವ, ಈಗ ಫಾರ್ ಎಕ್ಸಾಂಪಲ್ ರಾಮನಗರದಲ್ಲಿ ಚೌಟ್ರಿಲ್ ಆಗಿರುವಂಥದ್ದನ್ನ, ಸೊ ವಿ ಹ್ಯಾವ್ ಆಲ್ರೆಡಿ ರೈಟ್ಸ್ ದ ಕನ್ಸರ್ನ್. ಸೊ ಈಗ ಲೀಗಲಿ ಏನಾಗುತ್ತೆ, ಈಗ ಅಷ್ಟು ಜನದನ್ನು ಪರಿಷ್ಕೃತ ಆಗುತ್ತೆ. ತಿರ್ಗಾ ಮತ್ತೆ ಇಟ್ ಬಿ ರಿವಿಷನ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಡೇಟಾ ಚೆಕ್ ಮಾಡ್ತೀವಿ, ಡೇಟಾಬೇಸ್ ಚೆಕ್ ಮಾಡ್ತೀವಿ, ಡಾಕ್ಯುಮೆಂಟ್ಸ್ ಚೆಕ್ ಮಾಡ್ತೀವಿ. ಅದು ಒಂದು ವೇಳೆ ಟ್ಯಾಲಿ ಆಗಲಿಲ್ಲ, ಮ್ಯಾಚ್ ಆಗಲಿಲ್ಲ ಅಂತ ಹೇಳಿದ್ರೆ ಅವ್ರನ್ನ ಕ್ವಶನ್ ಮಾರ್ಕಲ್ಲಿ ಇಟ್ಟಿರ್ತೀವಿ. ರೈಟ್, ನೈಸ್. ಈಗ ಕೊನೆಯದಾಗಿ ನಾನು ಹೇಳ್ಬಿಡ್ತೀನಿ, ಮನೆ ಬಿಟ್ಟು ಬೀದಿಯಲ್ಲಿ ಸಮೀಕ್ಷೆ ಮಾಡ್ತಾ ಇದ್ದಾರೆ. ಮತದಾರ ಪಟ್ಟಿ ಅನ್ನೋದು ಪ್ರಜಾಪ್ರಭುತ್ವದ ತಳಹದಿ. ಇದರ ಪಾವಿತ್ರ್ಯತೆಯನ್ನು ಎಲ್ಲರೂ ಕಳವಳಕಾರಿ ನೋಡುವಂತಾಗಿದೆ. ಇದು ಕರೆಕ್ಟ್ ಸರ್. ಮೇಡಮ್, ನಾನು ಈಗ V1 ಗೌಡರು ಹೇಳಿದ್ದೆಲ್ಲ ಕೇಳಿದೆ. ನನಗೆ ಟ್ರಿಗರ್ ಆಗಿದ್ದು ಯಾವ ವಿಷಯಕ್ಕೆ ಅಂತಂದರೆ, ಪ್ರಕ್ರಿಯೆ ನಡೀತಿದೆ,
ಬಿಜೆಪಿಯವರು JDS ಅವರು ಹೇಗೆ ನುಸುಳ್ಕೋರು ಅಂತ ಡಿಸಿಷನ್ ತಗೋತಾರೆ ಅಂತ ನಾನು ಕೇಳಿ ಮನೆ ಇಲ್ಲ ಅದಕ್ಕೋಸ್ಕರ ಅವ್ರಿಗೆ. ಸುಮ್ಮನೆ ಮನೆ ಇದ್ದಿದ್ರೆ ಮನೆಗೆ ಹೋಗ್ತಾ ಇದ್ರು. ಮಾತಾಡಲಿಲ್ಲ ಮೇಡಮ್. ಮನೆ ಇಲ್ಲ. ಮಾತಾಡಿದಿರಿ ಅವಾಗ ನಾವು ಫಸ್ಟ್ ಟೈಮ್ ಮಾತಾಡ್ಲಿಲ್ಲ. ಮಾತಾಡಿ ಸರ್ ಮನೆ ಇಲ್ಲ ಅವ್ರಿಗೆ. ನಾನು ಮಾತಾಡಲಿಲ್ಲ, ಸುಮ್ಮನೆ ಕೂತಿದ್ದೆ. ಇವರೇ ವಾಲಂಟಿಯರ್ ಆಗಿ ಈ ಘೋಷಣೆಗಳು ಮಾಡೋದಕ್ಕೆ ಇವ್ರಿಗೆ ಯಾಕೆ ಪವರ್? ಮನೆ ಇದ್ದಿದ್ರೆ ಯಾಕೆ ಚೌಟ್ರಿ ಬರ್ತಾ ಇದ್ರು, ಯಾಕೆ ಬೀದಿ ಬರ್ತಾ ಇದ್ರು, ಯಾಕೆ ಮಸೀದಿ ಬರ್ತಾ ಇದ್ರು? ನೀವೆಲ್ಲ ಕೇಳಿರೋ ಪ್ರಶ್ನೆಗಳು ಉತ್ತರ ಹೇಳಕ್ಕೆ ನನಗೆ ಸಮಯ ಕೊಡ್ತಾರೆ ಈಗ. ನಾನು ಅದಕ್ಕೆ ಹೇಳಿದ್ನ. ನಾನು ನಿಮ್ಮೆಲ್ಲ ಪ್ರಶ್ನೆಗಳಿಗೂ ಉತ್ತರ ಹೇಳಕ್ಕೆ ಸಮಯ ಅವ್ರಿಗೆ ಮನೆ ಕೊಡ್ತೀನಿ. ಇದ್ದಿದ್ರೆ ಅವ್ರು ಯಾಕೆ ಸೇರಿದ್ರು? ಬಿಡಿ ಆಯ್ತು. BLAಗಳು ಇದ್ದಾರೆ, BLA 1 ಮತ್ತು 2 ಇದ್ದಾರೆ ಮೇಡಮ್. ಬೆಳಗ್ಗೆ ಪ್ರಾರಂಭ ಆಯ್ತಲ್ಲ, 1ನೇ ತಾರೀಕು 29ನೇ ತಾರೀಕು ಪ್ರಾರಂಭ ಆಯ್ತಲ್ಲ, ಅವತ್ತಿಂದ ನಡೆದಿದೆ ಅನ್ನೋದಾದ್ರೆ 3 ದಿನದಿಂದ ಏನು ಮಾಡ್ತಿದ್ರಪ್ಪ ನಿಮ್ಮ ಪಕ್ಷದ ಇಬ್ರು BLA 2ಗಳು? ಅವತ್ತೇ ಕಂಪ್ಲೇಂಟ್ ಕೊಡ್ಬೇಕು. ಇವತ್ತೇ 3ನೇ ತಾರೀಕು ರೀ. 1ನೇ ತಾರೀಕು ಸ್ಟಾರ್ಟ್ ಆಗಿದೆ, ಕುಣಿಗಲಲ್ಲಾಗಿದೆ, ರಾಮನಗರದಲ್ಲಾಗಿದೆ. ಗೊತ್ತಿಲ್ಲ, ಮಾಹಿತಿ ಗೊತ್ತಿಲ್ಲ ಸರ್. ನೋಡ್ಕೊಳ್ಳಿ ಅವರು. ಈ ವಿಡಿಯೋ ಕೊಟ್ಟಿರೋದು ನೆನ್ನೆದು, ಇವತ್ತು 5 ಸ್ಥಳದಲ್ಲಿ ನಡೆದಿದೆ. ಕೋಲಾರದಲ್ಲಿ ದೇವಸ್ಥಾನದಲ್ಲಿ ನಡೆದಿದೆ, ಕುಣಗಲಲ್ಲಿ ದೇವಸ್ಥಾನದಲ್ಲಿ ನಡೆದಿದ್ರು ತಪ್ಪೇ. ನಾವು ಅದನ್ನ ಹೇಳ್ತಾ ಇಲ್ಲ. ನಾವು ಯಾವುದೇ ಒಂದು ಅಲ್ಪಸಂಖ್ಯಾತರು ಅಥವಾ ಹಿಂದೂಗಳಂತ ನಾವು ಮಾತಾಡ್ತಾ ಇಲ್ಲ. ಯಾರೇ ತಪ್ಪು ಮಾಡಿರ್ಲಿ, ತಪ್ಪೇ ಇದು. ಎಲ್ಲೇ ನಡೀಲಿ, ಅವ್ರ ಮನೆ ಇದೆ, ಮನೆಗೆ ಹೋಗಿ ಅವ್ರು ಚೆಕ್ ಮಾಡಿ. ಮಾತಾಡಿದ ಎಲ್ಲಾ ಪ್ರಶ್ನೆ ಇಬ್ಬರಿಗೂ ಉತ್ತರ ಕೊಡಬೇಕಾಗಿದೆ. ಮತ್ತೆ ನೀವು ದೇವಸ್ಥಾನದಲ್ಲಿ ಆಗಿದೆ ಅಂದ್ರೆ ಅದು ತಪ್ಪೇ. ಯಾವ ದೇವಸ್ಥಾನದಲ್ಲಿ ಆಗಿದೆ? ದೇವಸ್ಥಾನದ ಪಾವಿತ್ರತೆಯನ್ನು ಹಾಳು ಮಾಡಬೇಡಿ. ಯಾವ ದೇವಸ್ಥಾನದಲ್ಲಿ ಆಗಿದೆ? ಹಾಳು ಮಾಡೋರು ಬಿಜೆಪಿ. ಯಾವ ದೇವಸ್ಥಾನದಲ್ಲಿ ಆಗಿದೆ ಹೇಳಿ? ಸುಳ್ಳು ಹೇಳ್ಬೇಡಿ. ಕುರುಬೂರು ಪಾಳ್ಯದಲ್ಲಿ ನಡೆದಿರೋದು ಎಲ್ಲಿ ಮೇಡಮ್ ಆಗಿದ್ರೆ? ನಾವೇನ್ ಹೇಳ್ತಾ ಇದೀವಿ? ಕೋಲಾರ ಕುರುಬೂರು ಪಾಳ್ಯದಲ್ಲಿ ನಡೆದಿರೋದು ಎಲ್ಲಿ? ಆಯ್ತು, ಒಂದು ನಿಮಿಷ ಬಿಡಿ, ಅದೆಲ್ಲ ಬಿಟ್ಬಿಡೋಣ. ಎಲ್ಲಿ ಹೇಳಿ ಹೋಗ್ಲಿ ಮೇಡಮ್, ಇದೆಲ್ಲ ಬಿಟ್ಬಿಡೋಣ. ಸರಿಯಾದ ಮಾಹಿತಿ ಕೊಡಿ ಜನರಿಗೆ. ಜನರಿಗೆ ಸರಿಯಾದ ಮಾಹಿತಿ ಕೊಡಿ. ದೇವಸ್ಥಾನದ ಪಾವಿತ್ರ ಬಿಡಿಯಮ್ಮ. ಈ ಪ್ರಕ್ರಿಯೆ ನ್ಯಾಯೋಚಿತವಾಗಿ ನಡೀಬೇಕು. ರಾಜ್ಯ ಚುನಾವಣೆಯ ಆಯುಕ್ತರು ಮೇಲುಸ್ತುವಾರಿಯಲ್ಲಿ ನಡೀತಿರುವಂತ SIR ಅಧಿಕಾರಿಗಳು, ನೌಕರ ವರ್ಗದವರು ಕರ್ನಾಟಕದಲ್ಲಿರುವಂತವರೇ ಆಗಿದ್ರು ಕೂಡ ಇದ್ರ ಮೇಲುಸ್ತುವಾರಿಯನ್ನು ತೆಗೆದುಕೊಂಡು BLA 2ಗಳು ಇಂಥ ಲೋಪ ಆಗ್ತಿದೆ ಅಂದ್ರೆ ತತ್ಕ್ಷಣ ಇವ್ರಿಗೆ ಬೇರೆ ಬೇರೆ ಎಲ್ಲ ನಂಬರ್ಗಳು ಕೊಟ್ಟಿದೆ, ಅವ್ರಿಗೊಂದು ಬುಕ್ಲೆಟ್ ಕೊಟ್ಟಿದೆ. ಟ್ರೈನಿಂಗ್ ಸಮಯದಲ್ಲಿ ತಕ್ಷಣ ಫೋನ್ ಮಾಡಿ ಹೇಳ್ಬೋದು ಅವರು. ಇಂಥದಿಲ್ಲಿ ಅಕ್ರಮವಾದಂತ ಪ್ರಕ್ರಿಯೆ ನಡೀತಿದೆ ಅಂತ ತಿಳಿಸ್ಲಾರ್ದೆ ವಿಡಿಯೋ ಮಾಡ್ಕೊಂಡಿದೀವಿ. ನಾವು ಇಲ್ಲಿ ಇಷ್ಟು ಜನ ಸೇರ್ಕೊಂಡಿದ್ರು. ತೋರಿಸ್ತಾ ಇದೀನಿ ನಿಮಗೆ ಅಫಿಷಿಯಲ್ ಆಗಿ ಕೊಟ್ಟಿರುವಂತಹ ಕಂಪ್ಲೇಂಟ್. ಅದಕ್ಕೆ ಎಲೆಕ್ಷನ್ ಕಮಿಷನ್ ಆಫ್ ಕರ್ನಾಟಕದವರು ದಯಮಾಡಿ ಫೋಕಸ್ ಮಾಡಿ ತೋರಿಸ್ಬೇಕಲ್ಲ ನೀವು. ಈಗ ಮೇಡಮ್ BLA 2ಗಳು ನೋಡಿ, ನಾನು ತೋರಿಸ್ತೀನಿ. BLA 2ಗಳು BLA ಮನೆ ಸಮೀಕ್ಷೆ ಮಾಡ್ತಿರೋದು ನಾನು ತೋರಿಸ್ತಾ ಇದ್ದೀನಿ. ಚೀಫ್ ಎಲೆಕ್ಟ್ರಲ್ ಆಫೀಸರ್ ಮುಖ್ಯ ಚುನಾವಣಾ ಅಧಿಕಾರಿಗಳ ಕಚೇರಿ, ಕರ್ನಾಟಕ ಸರ್ಕಾರ ಅವರಿಗೆ 2/7/2026 ರೀಚ್ ಆಗಿದೆ. 3:40ಕ್ಕೆ ರಿಸೀವ್. ಬಿಡ್ರಿ, ಆಯ್ತು. ನೆನ್ನೆ ಕಂಪ್ಲೇಂಟ್ ಕೊಟ್ರಿ ಅಲ್ವೇನ್ರಿ? ಹಾಗಿದ್ರೆ ಮೊನ್ನೆ ಶುರು ಆಗಿದ್ದು ಏನ್ ಮೇಡಮ್? ಅಲ್ಲ ರೀ, ರಾಮನಗರ ಕುಣಿಗಲ್ ಆಯ್ತು. ನೀವು ಎಷ್ಟೋ ದಿನ ಆಯ್ತು, ಇನ್ನ ಆಗಿಲ್ಲ ಅಂದ್ರೆ ಶುರುವಾಗಿ 2 ದಿನ ಆಗಿದೆ ಅಷ್ಟೇ. ಕುರುಪಾಳ್ಯ ಕೋಲಾರ ಎಲ್ಲಾಗಿದೆ? ದೇವಸ್ಥಾನದಲ್ಲಿ ಆಗಿದೆ. ಆಯ್ತಪ್ಪ, ದೇವಸ್ಥಾನದಲ್ಲಿ ಆಗಿದೆ. ಯಾವ ದೇವಸ್ಥಾನ ಅಂತ ಗೊತ್ತಿಲ್ಲ. ಒಂದು ವೇಳೆ ಎಲ್ಲೇ ಆಗ್ಲಿ ತಪ್ಪೇ ಅದು. ನಾವೇನು ಯಾರ್ಲಿ ಕುಮಾರಸ್ವಾಮಿ ಅವರ ನಿಮ್ ಸೋರ್ಸು ಕಾಂಗ್ರೆಸ್ನವ್ರದ್ದು ಕೇಳಿ ಮೇಡಮ್. ಅವ್ರ ಹೇಳಿ ಸರ್. ಕುಮಾರಸ್ವಾಮಿ ಅವರ ಫೋಟೋ ತೋರಿಸಿ ಮಾತಾಡ್ತೀವಿ. ಚುನಾವಣಾ ಕೊಡ್ರಿ ಡೀಟೇಲ್. ಕೂತ್ಕೊಡ್ರಿ. ಯಾಕೆ ಕೂತ್ಕೋಬೇಕು? ಯಾವ ದೇವಸ್ಥಾನ ಕೊಡ್ರಿ ಅಂತೀರಾ? ಇವಾಗ ನನ್ನನ್ನ ಇವರಿಬ್ಬರು ಪ್ರಶ್ನೆಗೆ ಉತ್ತರ ಕೊಡಕ್ಕೆ ಅಲೋ ಮಾಡಿದಿರಿ ಅಲ್ವಾ? ಉತ್ತರ ಕೊಟ್ಟಾದ್ಮೇಲೆ ನಿಮ್ಮ ಪ್ರಶ್ನೆಗೂ ನಾನು ಉತ್ತರ ಕೊಡ್ತೀನಿ, ಆಯ್ತಾ? ನಾನು ಕೇಳ್ತಾ ಇದ್ದೇನೆ, ಈ ಪ್ರಕ್ರಿಯೆಯಲ್ಲಿ ನಮ್ಮದು ಪಾಲ್ದಾರಿಕೆ ಇದೆ ಅಲ್ವಾ? BLA 2ಗಳದು ತತ್ಕ್ಷಣ ಕಂಪ್ಲೇಂಟ್ ಕೊಡಿ. ನಿಮಗೆ ಬುಕ್ಲೆಟ್ ಕೊಟ್ಟಿದ್ದೀವಿ, ಅದನ್ನೇ ಮಾಡಿದ್ದಾರೆ. ಮಾಡಾದ್ಮೇಲೆ ಅವ್ರು ಮುಂದುವರಿಸಿದ್ದಾರೆ ಅಂದ್ರೆ ನೀವು ಯಾರು ಕಂಪ್ಲೇಂಟ್ ಕೊಡಬೇಕು ಅನ್ನೋದನ್ನು ಹೇಳಿದ್ದಾರೆ ಬುಕ್ಕಲ್ಲಿ. ಅದ್ರ ಪ್ರಕಾರ ಮಾಡಲಾರ್ದೆ ಮಾಡಿ ಕ್ರಮ ಆಗಿಲ್ಲ ಅಂದ್ರೆ ನೀವು ಅಲ್ಲೇ ಪ್ರೊಟೆಸ್ಟ್ ಮಾಡ್ಬೇಕಾಗಿತ್ತು. ಇದು ಮಾಡ್ತಿರೋದು ಸರಿ ಇಲ್ಲ. ನಾಚಿಕೆ ಮನೆ ಬರೆದಿರೋ ಕಾಂಗ್ರೆಸ್ ಅವರಿಗೆ DC ಅವ್ರ ಮುಂದೆ ಹೋಗ್ಬಿಟ್ಟು ಪ್ರೊಟೆಸ್ಟ್ ಮಾಡಿದೀವಿ ಇವತ್ತು. ಅದನ್ನೇ ಮಾಧ್ಯಮದಲ್ಲಿ ತೋರಿಸಿದ್ರು. ಏನ್ರಿ ಸ್ಟೂಡೆಂಟ್ ತರ ಮಾತಾಡ್ತೀರಿ ಕಾಂಗ್ರೆಸ್ ಅವರು? ಕಾಂಗ್ರೆಸ್ ಅವರು LKG ಸ್ಟೂಡೆಂಟ್ ತರ ಮಾತಾಡ್ತೀರಾ? ನಾನು ಕೇಳ್ತಿದ್ದೇನೆ. ಪೊಲಿಟಿಕಲ್ ಮೆಚುರಿಟಿ ಬೇಕು ಕಾಂಗ್ರೆಸ್ ಅವರಿಗೆ, ಕಾಂಗ್ರೆಸ್ ವಕ್ತಾರರಿಗೆ.
ಕಾಂಗ್ರೆಸ್ ವಕ್ತಾರರಿಗೆ ಪೊಲಿಟಿಕಲ್ ಮೆಚುರಿಟಿ ಬೇಕು. ಪೊಲಿಟಿಕಲ್ ಮೆಚುರಿಟಿ ಕಾಂಗ್ರೆಸ್ ಅವರು. ನಿಖಿಲ್ ಕುಮಾರಸ್ವಾಮಿ ಎಲ್ಲಿದ್ಯಪ್ಪ ಹೇಳ್ಬೇಕಾಗತ್ತಾವು. ಈ ಡ್ರಾಮಾ ಬೇಡ. ಬೀಗ ಹಿಂಗೆ ಫೋನ್ ಇಟ್ಕೊಂಡು ಹೇಳಿದಲ್ಲ. ಹಾಸನದಲ್ಲಿ ಯಾರು ಸಂವಿಧಾನ ಉಳಿಸಿದಾರೋ, ಹಾಸನದಲ್ಲಿ ಹೆಣ್ಮಕ್ಳಿಗೆ ಎಂತ ಸಂವಿಧಾನ ಉಳಿಸಿದ್ರು. SIR ಅಲ್ಲಿ ಏನಾದ್ರು ಲೋಪ ಕಂಡಿದ್ರೆ ಚುನಾವಣಾ ಆಯೋಗ ಕಂಪ್ಲೇಂಟ್ ಕೊಡ್ಲಿ, ಅವ್ರ ಕ್ರಮ ಆಡಳಿತ ನಡೆಸ್ತಾ ಇದೆಯಲ್ಲ ಕಾಂಗ್ರೆಸ್, ಏನು ನೋಡಲ್ಲ. ಏನ್ ಅಕ್ರಮ ಆಗ್ತಿದ್ರು ಕೈ ಕಟ್ಕೊಂಡಿರುತ್ತೆ, ಕೈ ಕಟ್ಕೊಂಡಿರುತ್ತೆ. ಇನ್ನೇನ್ ಮಾಡ್ತಾರೆ? ಹಾಗೆ ತಾನೆ ಬೇರೆ ರಾಜ್ಯದಲ್ಲಿ ಒಂಥರ ನಡ್ಕೊಂಡ್ರಿ, ಇಲ್ಲಿ ಮಾತ್ರ ಈ ತರ ನಡ್ಕೋತಾ ಇದ್ರಲ್ಲ, ಯಾಕಪ್ಪ? ಸರ್ ನಿಮ್ಗೆ ಅರ್ಥ ಆಗ್ತಿಲ್ವಾ? ಅಲ್ಲಿ ಮಾತ್ರ ಬೇರೆ ಸಿಸ್ಟಮ್, ಇಲ್ಲಿ ಮಾತ್ರ ಈ ಸಿಸ್ಟಮ್. ಆಯ್ತಪ್ಪ, ಹಾಗಿದ್ರೆ ಅಲ್ಲಿ ಮುಖ್ಯಮಂತ್ರಿ ಇದ್ರು ವೆಸ್ಟ್ ಬೆಂಗಾಲ್ ಅಲ್ಲಿ. ಸರ್ ನೀವು ಕರ್ನಾಟಕದ ಬಗ್ಗೆ ಮಾತಾಡಿ. ಪ್ರತಿದಿನ ಕಂಪ್ಲೇಂಟ್ ಕೊಟ್ಟಾಗ ಒಪ್ಕೊಂಡ್ಬಿಡಿ ಸರ್. SIR ಬಗ್ಗೆ ನಿಮ್ ತಲೆಬುಡ ಏನು ಗೊತ್ತಿಲ್ಲ ಅಂತ ಕಾಂಗ್ರೆಸ್ ವಕ್ತಾರ ಒಪ್ಕೊಂಡ್ರಿ. ಅಲ್ಲ ಕಾಂಗ್ರೆಸ್ ವಕ್ತಾರಿಗೆ SIR ತಲೆಬುಡ ಗೊತ್ತಿಲ್ಲ. ಇಲ್ಲಿ ಬಂದು ಕೊಟ್ಕೊಂಡು ಬರೀ ನಾನ್ಸೆನ್ಸ್ ಮಾತಾಡ್ತಾರೆ ಕಾಂಗ್ರೆಸ್ ವಕ್ತಾರರು. SIR ಹೋಗ್ಲಿ, ಏನು ಫುಲ್ ಫಾರ್ಮ್ ಹೇಳ್ರಿ. SIR ಫುಲ್ ಫಾರ್ಮ್ ಹೇಳ್ರಿ. ಹೋಗ್ಲಿ SIR ಯಾಕೆ ಮಾಡ್ತಾ ಇದ್ರೆ ಬೇಸಿಕ್ ಡೆಫಿನೇಷನ್ ಹೇಳಿ ಕಾಂಗ್ರೆಸ್ ವಕ್ತಾರರು. ಅವಾಗ್ಲಿಂದ ಬರೀ ಬೊಗಳಗಳು ನೋಡ್ತಾ ಇದ್ರೆ ದೊಡ್ಡ ಇವನೆಲ್ಲ ಕೂತ್ಕೊಳ್ಳಪ್ಪ ನನ್ಗೆ ಹೇಳ್ಕೊಡಕ್ಕೆ. ಪ್ಲೀಸ್ ನೋಡಿ ಮೇಡಮ್, ಮತ್ತೆ ಏನು ಅವಾಗ್ಲಿಂದ ಬರೀ ಬೇಡ್ಲಿರೋ ಚರ್ಚೆಗಳನ್ನ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ವಕ್ತಾರರು. ಮಾತಾಡ್ರಿ ಸುಮ್ಮನೆ ಜವಾಬಾರಿ ಇಟ್ಕೊಂಡು ದೇಶಕ್ಕೆಲ್ಲ ತೋರಿಸಿ ಗೊತ್ತಿದೆ ಮೇಡಮ್. SIR ಮನೆ ಸಮೀಕ್ಷೆ ಬಿಟ್ಟು ಬೀದಿಯಲ್ಲಿ ಅರ್ಜಿ ಸಂಗ್ರಹ ಅಕ್ರಮ ಆಗಿದ್ರೆ, ಲೋಪ ಆಗಿದ್ರೆ ಆ ಅಧಿಕಾರಿಗಳ ಮೇಲೆ ಕ್ರಮ ತೆಗೆದುಕೊಳ್ಳೋಣ. ಅದನ್ನ ಕೊಡ್ಬೇಕು ಮಾಹಿತಿ. ಟ್ರೈನಿಂಗ್ ಅಂತ ಕೊಟ್ರಲ್ಲ, ಕೊಟ್ಟಿದಾರ ಪಕ್ಷದಲ್ಲಿ ಕಾಂಗ್ರೆಸ್ ಅಲ್ಲಿ ಟ್ರೈನಿಂಗ್ ಕೊಟ್ಟಿಲ್ವಾ ಮೇಡಮ್? ಮತ್ತೆ ಟ್ರೈನಿಂಗ್ ಕೊಟ್ಟಿದ್ರೆ ಯಾಕೆ ಬೀದಿಲಿ ಸಂಗ್ರಹ ಮಾಡ್ತಾರೆ? ಯಾಕೆ ಸಮುದಾಯ ಭವನ ಕೊಡ್ತಾರೆ? ಜಾಸ್ತಿ ತರಬೇತಿ ಕೊಟ್ಟಿಲ್ವಾ ನೀವು? ಗೊತ್ತಿಲ್ಲ ಬಂದ್ರೆ ಕಾಂಗ್ರೆಸ್ ವಕ್ತಾರರಿಗೆ ABCD ಗೊತ್ತಿಲ್ಲ SIR ಬಗ್ಗೆ. ಅದಕ್ಕೆ ಈ ರೀತಿ ಮಾತಾಡ್ತಾ ಇರೋದು. ಅಲ್ಲ ರೇ, ನೀವು ಪಕ್ಷದ ಕೇಳಿ KPCC ಆಫೀಸಲ್ಲಿ SIR ಬಗ್ಗೆ ಎಷ್ಟು ಟ್ರೈನಿಂಗ್ ಕೊಟ್ಟಿದ್ದಾರೆ ಅಂತ ಕೇಳ್ಕೊಳ್ಳಿ. ಸರ್ BLA 1ಗಳು ಎಷ್ಟು ಜನ ಇದ್ದಾರೆ ಮೇಡಮ್? 38,000 ಜನ BLA 1 BLA 2 ಇದ್ದಾರೆ. ಇವ್ರದ್ದು ತಲೆಬುಡ ಗೊತ್ತಿಲ್ಲ ಕಾಂಗ್ರೆಸ್ ವಕ್ತಾರರಿಗೆ. 38,000 ಜನ ಕಾಂಗ್ರೆಸ್ BLA 1 BLA 2 ಗಳಿದ್ದಾರೆ. ಎಲ್ಲಿ ಮಾತಾಡ್ತಾ ಇದ್ದೀರಾ ಕಾಂಗ್ರೆಸ್ ವಕ್ತಾರರು? ಈಗ ನಾ ಕೇಳೋದು ನಿಧಾನ ಕೇಳ್ತೀನಿ, ಕೇಳಿಸ್ಕೊಳ್ಳಿ. ರಾಮನಗರದಲ್ಲಿ ಒಂದು ನಿಮಿಷ ಮೇಡಮ್, ರಾಮನಗರದಲ್ಲಿ ಈ ತರ ಅಕ್ರಮ ನಡೆದಿದೆ ಕುಣಗಲಲ್ಲಿ ಅಂತ ಅನ್ನೋದಾದ್ರೆ, ಇವೆರಡು ಪಕ್ಷದ BLO 2ಗಳು ಇದ್ರು. ಅದು ಪ್ರಾರಂಭ ಆದ ತಕ್ಷಣ ಇಲ್ಲಾಕಪ್ಪ ಜನ ಸೇರಿಸಿ ಈಗ ಮಾಡ್ತಿದೀರಿ ಅಂತ ಪ್ರಶ್ನೆ ಯಾಕೆ ಮಾಡಲಿಲ್ಲ? ರೇ ಅದನ್ನೇ ಮಾಡಿರೋದ್ರಿ ಪ್ರಶ್ನೆ. 3 ಗಂಟೆ ಶೋ ನಡ್ಕೊಂಡು ಕೂತ್ಕೊಂಡಿದ್ವು. ಆಗಿದ ತಕ್ಷಣ ಇಮಿಡಿಯೇಟ್ ಆಗಿ ಪ್ರೆಸ್ ಮೀಟ್ ಮಾಡಿದೀವಿ. ಎಲೆಕ್ಷನ್ ಕಮಿಷನ್ ಆಫ್ ಕರ್ನಾಟಕಕ್ಕೆ ಇಮಿಡಿಯೇಟ್ ಆಗಿ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದೀವಿ. ಕಂಪ್ಲೇಂಟ್ ಕೊಟ್ಟ ತಕ್ಷಣ ಕರೆಸಬೇಕಾಯ್ತು ಅಧಿಕಾರಿಗಳನ್ನೆಲ್ಲೇ. ಬೀಗ ಅದನ್ನೇ ಕರ್ಸಿರೋದ್ರಿ. ಅದನ್ನೇ ಮಾಡಿದೆ. ಶಾಸಕರು ಏನ್ ಮಾಡ್ತಾ ಇದ್ದಾರೆ? ಗೃಹ ಇಲಾಖೆ ಏನ್ ಮಾಡ್ತಾ ಇತ್ತು? ನೀವೇ ಹೇಳಿದ್ರಲ್ಲ, ಗೃಹ ಇಲಾಖೆ ಏನು ಅಂತ. ಕರ್ನಾಟಕ ಸರ್ಕಾರ ಏನಿತ್ತು? ಕರ್ನಾಟಕ ಸರ್ಕಾರ ಬಿಜೆಪಿ ಅವ್ರು ಹಾಕ್ಬೇಕಾ? ಬಿಜೆಪಿ ಅವ್ರು ಹಾಕ್ಬೇಕಾ ಅಂತ ಹೇಳ್ತಿರೋದು ಅವರೇ ಅಲ್ವಾ? ಬೀಗ ಹಾಕ್ಬಿಟ್ಟು ಅವ್ರನ್ನೆಲ್ಲ ಅರೆಸ್ಟ್ ಮಾಡಿಸ್ಬೇಕಾಯ್ತಾ ಎಲ್ಲ ಅಧಿಕಾರಿಗಳು? ಯಾಕ್ರೆ ಈ ತರ ಲೋಪಾಯುಕ್ತ ಇದ್ದೀರಾ ಅಂತ ಮೇಡಮ್. ಈಗ ರಾಜ್ಯ ಸರ್ಕಾರ ಲೋಪಾಯುಕ್ತ ಹೇಳಿದ್ಯಾ? ಆಗಿದ್ರೆ ಹೇಳಿದ್ಯಾ ಸರ್? ನೀವು ನಿಮ್ಮವರಿಗೆ ಮನೆ ಮನೆಗೆ ಹೋಗಿ ಅವರು ನಾನ್ ಕೇಳೋದು ಇಷ್ಟೇ ಸರ್. ದಾರಿಲಿ ಬಂದು ಜನಸಾಮಾನ್ಯರ ಅರ್ಜಿ ಕೊಟ್ರು, ಇಲ್ಲಪ್ಪ ನಾವು ನಿಮ್ ಮನೆಗೆ ಬರ್ತೀವಿ ಹೇಳ್ಬೇಕು. ಆಯ್ತು ಸರ್, 2 ಸ್ಟಿಕ್ಕರ್ ಸ್ಟಿಕ್ಕರ್ ಹೇಳ್ರಿ. ಯಾವ್ಯಾವ ಕಲರ್ ಸ್ಟಿಕ್ಕರ್? 2 ಸ್ಟಿಕ್ಕರ್ ಕಲರ್ ಹೇಳ್ರಿ. SIR ಅಲ್ಲಿ 2 ಸ್ಟಿಕ್ಕರ್ ಮೇಡಮ್. ನಾನೇನು SIR ಬಗ್ಗೆ 2 ಸ್ಟಿಕ್ಕರ್ ಹಾಗಾದ್ರೆ ಇವ್ರ ಕಾರ್ಯಕರ್ತರು ಯಾರ ಮನೆಗೆ ತಗೊಂಡು ಗಂಟಿಸಿದ್ದಾರೆ? ಅಲ್ಲ ಎರಡು ನಾನು ಏನ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ಗೊತ್ತಾ? ಇಷ್ಟೊತ್ತಂತ ಸರ್ ನಾನು ಏನ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ಗೊತ್ತಾ? ಸರ್ ನಾನು ಏನ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ಗೊತ್ತಾ? ಓಕೆ ಲೀವ್ ಇಟ್, ಮುಗ್ಸೋಣ. ಇಟ್ ಇಸ್ ಪಕ್ಷ ಬೀಗ ಹಾಕ್ಬೇಕಾಗಿತ್ತಲ್ವಾ ಅಲ್ಲಿ? ಯಾಕೆ ತಪ್ಪು ಮಾಡಿದ್ರು? ಆಯ್ತು ಸರ್, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಮತ್ತೆ ಬಿಡಿ ಆಯ್ತು. ರಾಜ್ಯ ಸರ್ಕಾರ ಬಿಡಿ ಸರ್, ಆಯ್ತು ಈಗ ಹಾಕ್ಸೋಣ. ಆಯ್ತು ಎಲ್ಲ ಮಾಡ್ಸೋಣ ಸರ್. ಶಾಸಕರೇ ಮಾಡಿಸ್ತಿದ್ರೆ ರಾಮನಗರದಲ್ಲಿ ಅವ್ರಿಗೂ ಲಾಕ್ ಮಾಡ್ಸೋಣ. ಡೆಫಿನೆಟ್ಲಿ ಕುಣಗಲಲ್ಲಿ ಮಾಡಿಸ್ತಿದ್ರೆ ಅವ್ರಿಗೂ ಹಾಕ್ಸೋಣ. ಶಾಸಕರು ನಿಂತು ಮಾಡಿಸ್ತಿದ್ರೆ ಹಾಕ್ಸೋಣ. ರೈಟ್ ಸರ್ ಬಗ್ಗೆ ಬಿಡಿ ಸರ್.
SIR ಬಗ್ಗೆ ಇಷ್ಟೆಲ್ಲ ಗೋಲ್ಮಾಲ್ ನಡೀತಾ ಇದ್ರು, ಸರ್ಕಾರದ ಮೂಗಿನ ನಡೀತಾ ಇದ್ರು, ಸರ್ಕಾರ ಬಾಯಿ ಮುಚ್ಕೊಂಡು ಕೂತ್ಕೊಂಡಿದೆ, ಪೊಲೀಸ್ ಇಲಾಖೆ ಏನು ಮಾಡ್ತಾ ಇಲ್ಲ. ಪ್ರಜಾಸತ್ತಾತ್ಮಕವಾಗಿ ಯಾವಾಗ ಸಂವಿಧಾನ ಏನಾಗ್ಬೇಕಾ ಅದಕ್ಕೆ ಇವರು ಅಡ್ಡಗಾಲ್ ಹಾಕ್ತಾ ಇದ್ದಾರೆ. ರೈಟ್. ಕುಮಾರ್ ಅವರು, ಕಾಂತಿ ಶೆಟ್ಟಿ ಅವರು, ರಿಷಿಕ್ ಅವರು, ಥ್ಯಾಂಕ್ ಯು. ಮೋಸದಾಟ ಇದು. ಆಯ್ತು. ನಾನೇನು ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ಅಂದರೆ ಇಷ್ಟೋ ತನಕ ಕಡೆ ಪಕ್ಷ ರಾಜ್ಯದಲ್ಲಿ ಕಾಂಗ್ರೆಸ್ ಆಡಳಿತ ನಡೆಸ್ತಾ ಇದೆ, SIR ಅಂದಾಗ ಪ್ರಾಮಾಣಿಕವಾಗಿ ಆಗಬೇಕು. ಇಷ್ಟು ದಿವಸ ಅವ್ರು ಹೇಳ್ಕೊ ಬಂದಿದ್ದು ಒಂದೇ, SIR ಬಗ್ಗೆ ನಮಗೆ ಆಕ್ಷೇಪ ಇಲ್ಲ, ಆ ಪ್ರೋಸೆಸ್ ಬಗ್ಗೆ ಅಂತ ಹೇಳ್ತಿದ್ರು. ಸ್ವಾಗತ ಮಾಡಿದ್ದೇವೆ ಸರ್. ಸುಮ್ಮನಿರಿ ಸರ್, ನಾನಾದ್ರೂ ಮಾತಾಡ್ತೀನಿ, ಬಿಟ್ಬಿಡಿ ಸರ್. ನೀವು ಯಾಕೆ ಯಾವಾಗಲೂ ಹಿಂಗೆ? ಚುನಾವಣಾ ಆಯೋಗ ನಾನು ಪ್ರೋಗ್ರಾಮ್ ಮುಗಿಸ್ತಾ ಇದ್ದೀನಿ. ನಮ್ಮೇಲೆ ಯಾಕೆ ಎತ್ತಾಕ್ತೀರಿ? ಚುನಾವಣಾ ಆಯೋಗ ತಪ್ಪನ್ನ ನಮ್ಮೇಲೆ ಯಾಕೆ ಎತ್ತಾಕ್ತೀರಿ ಸರ್? ಯಾರು ಹೇಳ್ತಾ ಇರೋದು ನಿಮಗೆ? ಚುನಾವಣಾ ಯಾಕೆ ಸರ್? ಮಾಡ್ಬೇಕಾದ್ರೆ ರಾಮನಗರದಲ್ಲಿ ಕುಣಿಗಲಲ್ಲಿ ಶಾಸಕರಿಂದ ಮಾಡಿಸ್ತಾ ಇದ್ರೆ ರಾಜ್ಯ ಚುನಾವಣಾ ಆಯೋಗ ಕಟ್ಟುನಿಟ್ಟಿನ ಕ್ರಮಕ್ಕೆ ಮುಂದಾಗಬೇಕು. ಯಾವುದೇ ಶಾಸಕರಾಗಿರಿ ಅಥವಾ ಮಿನಿಸ್ಟ್ರೇ ಆಗಿರಲಿ ಈ ಕೆಲಸವನ್ನ ಮಾಡಿಸಿದ್ರೆ ಒಳಗೆ ಹಾಕಿ ಮೊದಲು. ಇದು ಕಾಂಗ್ರೆಸ್ನವರಿಗೆ ನಾನು ಕೊಡ್ತಿರುವ ಒಂದು ಮಾತು. ಅಟ್ ದ ಸೇಮ್ ಟೈಮ್ ನಾನು ಇಷ್ಟೋ ತನಕ ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ಅಂತ ಹೇಳಿದ್ರೆ, ಕುಮಾರ್ ಅವರೇ ದಯವಿಟ್ಟು ಸುಮ್ಮನೆ ಇರಿ. ಕುಮಾರ್ ಅವರೇ, ಯಾಕೆ ನೀವು ಯಾವಾಗಲೂ ಹಿಂಗೆ? ಸ್ವಲ್ಪ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇನ್ನು ಬಹಳ ಪ್ರಮುಖವಾಗಿ ನಾನು ಇಷ್ಟೋ ತನಕ ಎಕ್ಸ್ಪೆಕ್ಟ್ ಮಾಡ್ತಿದ್ದು ಅಂತೆ, ರಾಜ್ಯದಲ್ಲಿ BJPನೂ ಇದೆ, JDS ಇದೆ, ಕಾಂಗ್ರೆಸ್ ಇದೆ. ಎಲ್ಲಾದರೂ ಇಂಥ ಅಕ್ರಮಗಳಾಗಿದ್ದರೆ ತಡೆಯೋ ನಿಟ್ಟಿನಲ್ಲಿ ನಾವು ಪಕ್ಷಗಳು ಬದ್ಧತೆ ತೋರಿಸ್ತೀವಿ ಅಂತ ಒಬ್ಬರು ಬಾಯಲ್ಲೂ ಬರಲಿಲ್ಲ. ಬಹಳ ಬೇಸರ ಆಗ್ತಿದೆ ಇದ್ರ ಬಗ್ಗೆ. ಅಟ್ಲೀಸ್ಟ್ JDSನವ್ರು ಕಂಪ್ಲೇಂಟ್ ತೊಗೊಂಡಿದ್ದಾರೆ. ಆ ಕಂಪ್ಲೇಂಟಾಗೇ ಉಳ್ಕೊಳತ್ತಾ ಅಥವಾ ನೆಕ್ಸ್ಟ್ ಪ್ರೊಸೀಜರ್ಗೆ ಮೂವ್ ಆಗುತ್ತಾ ಕಾದು ನೋಡೋಣ ಅಂತ ಹೇಳ್ತೀವಿ. ಇವತ್ತಿನ ಕಾರ್ಯಕ್ರಮ ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.